ವೇದವಾಕ್ಯವನ್ನೆಲ್ಲ ಮೋಹದಿಂದ ಕನ್ನಡದಿ ಹೋಲಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನ್ನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನತ್ವೇ, ಸಿದ್ಧರುಡರಿಗೆ ನತನತ್ವೇ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿರ್ಪರೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸುರುವ ಗರ್ಜನೆ ಬಾಳ ಕೇಳಿದ ಬಳಿಕ ಗುರುಗಳು ಬಾಳ ಕೇಳಲು ಬೇವು ವೇದಾಂತೆಂಬ ಶಾಸ್ತ್ರವನ್ನು. ಈಗ ಬಂದ ಚಾಲು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧ ಎನ್ನುವ ಗ್ರಂಥದ 2ನೆಯ ಸಂಧಿಯ 14ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಮಹಾತ್ಮರು ಮೈತ್ರಾದೇವಿನ ಕುರಿತು ಯಜ್ಞವಲ್ಕ ಮಹರ್ಷಿಗಳು ಆತ್ಮನಲ್ಲಿ ಜೀವನೂ ಇಲ್ಲ, ಜೀವತ್ವವೂ ಇಲ್ಲ, ಜೀವನೂ ಇಲ್ಲ, ಜೀವತ್ವವೂ ಕೂಡ ಇಲ್ಲ. ಆದರೆ ಹೇಗೆ ಅಂದರೆ ಆ ಜೀವನ ನೋಡಿ ಶಿವನನ್ನ ತಿಳಿಯುವಂತ ಒಂದು ಉಪಕಾರ ಅಂತ ನಿನ್ನೆ ಕನ್ನಡಿಯ ದೃಷ್ಟಾಂತವನ್ನು ಕೊಟ್ಟರು. ಪ್ರತಿಬಿಂಬವನ್ನು ನೋಡಿ ಬಿಂಬ ಲಕ್ಷಣವನ್ನ
ಹೇಗೆ ನಿಶ್ಚಯ ಮಾಡುತ್ತೇವೆಯೋ ಅದೇ ಪ್ರಕಾರವಾಗಿ ಆ ನಿನ್ನ ಪ್ರತಿಬಿಂಬವೇ ನಿನ್ನ ಬಿಂಬವೇ ಜೀವ ಎನ್ನುವ ಪ್ರತಿಬಿಂಬ. ಹಾಗಾಗಿ ಅಲ್ಲಿ ವಿಚಾರ ಮಾಡಿದಾಗ ಜೀವತ್ವ ಅನ್ನುವುದೇ ಇಲ್ಲವೇ ಇಲ್ಲ ಅಂತ ನಿರಾಕರಣೆಯನ್ನು ಮಾಡಿ, ಯಾಕೆ ಇಷ್ಟು ನಿಶ್ಚಯವಾಗಿ ನಿರ್ಣಯವಾಗಿ ಲೋಕದಲ್ಲಿ ಜಗತ್ತಿನಲ್ಲಿ ಎಂಥೆಂಥ ಮಹಾತ್ಮರು ಆತ್ಮಜ್ಞಾನಿಗಳು ಅಂದೂ ಉಂಟು, ಇಂದೂ ಉಂಟು, ಮುಂದೂ ಕೂಡ ಉಂಟು. ಈ ಆತ್ಮಜ್ಞಾನದ ನಿಶ್ಚಯಕ್ಕೋಸ್ಕರವಾಗಿ ಎಷ್ಟೋ ಉಪನಿಷತ್ತುಗಳು, ಆಗಮಗಳು, ವೇದಗಳು, ಪುರಾಣಗಳು ಆಗಿ ಹೋಗಿದ್ದರೂ ಕೂಡ ನೀವು ಇಷ್ಟು ನಿರ್ಭಯವಾಗಿ ಹೇಗೆ ಹೇಳುತ್ತೀರಿ, ಏಕೆ ಹೇಳುತ್ತೀರಿ? ನೀವು ಹೇಳಿದ್ದನ್ನು ನಾವು ಯಾತಕ್ಕಾಗಿ ನಂಬಬೇಕು ಅನ್ನುವಂಥ ಸಂಶಯ ಮೈತ್ರ ಒಂದು ವೇಳೆ ನಿನ್ನಲ್ಲಿ ಬಂದಿದ್ದಾದರೆ, ಸಂಶಯ ಬರದಿದ್ರೆ ಏನು ತೊಂದರೆ ಇಲ್ಲ. ಸಂಶಯ ಬಂತು ಅಂದರೆ ಅದರ ನಿವೃತ್ತಿಗಾಗಿ ನಾ ಮುಂದಿನ ಸೂತ್ರವನ್ನು ಹೇಳ್ತಾರೆ. ಪರಮನು ಅದ್ವಯನಾಗಿ ಸನ್ನಿಧಿ ಇಲ್ಲ, ಆ ಪುರುಷ ಸನ್ನಿಧಿ ಚೇಷ್ಟೆ ಅಕೆಳವು ಅಂದ್ರು. ಯಾರಲ್ಲಿ ಪರಮನು ಅಂದರೆ ಪರಬ್ರಹ್ಮ ಹೇಗಿದೆ ಅಂದರೆ ಅದ್ವಯವಾಗಿ, ಪರಬ್ರಹ್ಮ ಒಂದನ್ನು ಬಿಟ್ಟರೆ ಎಲ್ಲವೂ ದ್ವೈತದಲ್ಲಿ, ಎಲ್ಲವೂ ದ್ವೈತ. ಆಗ ಪರಬ್ರಹ್ಮ ಅದ್ವಯ, ಯಾಕಂದ್ರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅಂದಾಗ ಅಲ್ಲಿ ಸನ್ನಿಧಿ ಎಲ್ಲವೂ, ಯಾವುದು ಸನ್ನಿಧಾನ ಕರ್ತೃತ್ವ ಅನ್ನೋದು ಇಲ್ಲ. ಆದರೂ ಕೂಡ ಆ ಪುರುಷ ಸನ್ನಿಧಿ, ಆ ಪುರುಷ ಯಾರು ಹಿಂದೆ ಹೇಳಿಕೆ ಅಂತ ಬಂದಾರಲ್ಲ, ಸುಳ್ಳಾದವನು, ಆ ಕಲ್ಪಿತ ಪುರುಷನ ಸನ್ನಿಧಿ ಮೂಲಕ ಈ ಎಲ್ಲ ವ್ಯವಹಾರವು ನಡೆಯುವವು. ಚೇಷ್ಟಿಸುವು ಅಂದರೆ ನಡೆಯುವವು. ಹಾಗೆ ಅದು ಹೇಗೆ ಸಂಭವಿಸುವುದು ಅಂದರೆ, ಇಲ್ಲದ ಪುರುಷನಿಂದ ಇಲ್ಲದ ಕರ್ನಾಳಿಗೆ ಇಲ್ಲದ ಚೇಷ್ಟೆ ಸಮನುಪದೆ, ಉಳ್ಳಂತೆ ಪೇಳು ಎನಗೆ ಅರಿವಂತೆ ಇದನ್ನು ತಳುವಿಲ್ಲದೆ ಸಕಲ ಸನ್ಮುನಿ ವಂದನೆ. ಎಂಥ ಶಬ್ದವನ್ನು ಪ್ರಯೋಗ ಮಾಡಿ ಮೈತ್ರಾದ ಕೇಳ್ತಾರೆ ನೋಡ್ರಿ. ಈ ಕಡೆ ನೋಡಿದ್ರೆ ಪತಿ ಅಂದ್ರೆ ಗಂಡ, ಆ ಕಡೆ ನೋಡಿದ್ರೆ ಗುರು ಅನ್ನುವಂಥ ಕರ್ಣ. ಅಷ್ಟು ಸಲಿಗೆ ಇದ್ದರೂ ಕೂಡ ಎಷ್ಟು ವಿನಮ್ರತೆಯಿಂದ, ಎಷ್ಟು ನಮ್ರತೆಯಿಂದ ತನ್ನ ಪತಿಯನ್ನ ಕೇಳ್ತಾಳಂದ್ರೆ, ನಿಜವಾದ ಸತಿಯಂದರೂ ಕೂಡ ಇವತ್ತು ವಿಚಾರವನ್ನು ಮಾಡಬೇಕು. ನಾವು ಏನನ್ನ ಕೇಳಬೇಕು, ಯಾವ ರೀತಿ ಕೇಳಬೇಕು ಅನ್ನುವ ವಿಚಾರ ಮಾಡಬೇಕಿಲ್ಲ. ಅದಕ್ಕೆ ಆಕೆ ಹೇಳ್ತಾಳ, ಇಲ್ಲಿಯವರೆಗೂ ಏನು ಹೇಳಿದ್ರಿ? ಆ ಕಲ್ಪಿತ ಪುರುಷ ಇಲ್ಲ ಅಂತ ಹೇಳಿದ್ರಿ, ಮೊದಲು ಆದಂತ ಹೇಳಿದ್ರಿ, ದಶಭಾವ ಲಕ್ಷಣ ಹೇಳುವಾಗ ಆನಂದ್ರಿ. ಆಮೇಲೆ ಇಲ್ಲ ಅಂತ ಹೇಳಿದ್ರಿ. ಇಲ್ಲ ಅಂದಮೇಲೆ ಅಲ್ಲಿ ಇಲ್ಲದ ಕರ್ಣಗಳಿಗೆ, ಕರ್ಣಗಳಂದ್ರೆ ಎಲ್ಲ ತಗೋಬೇಕು. ಮನ, ಬುದ್ಧಿ, ಚಿತ್ತ, ಅಹಂಕಾರದಿಂದ ಏನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ವ್ಯವಹಾರ ಏನಾದ, ಆ ಚೇಷ್ಟೆ ಮಾಡುವ ವ್ಯವಹಾರ ಯಾರು ಮಾಡ್ತಾರ? ಅವನ ಸನ್ನಿಧಿಯಿಂದ ನೀವು ಹೇಳ್ತೀರಿ, ಅವನು ಇಲ್ಲೇ ಇಲ್ಲ ಅಂತ ಒಮ್ಮೆ ಹೇಳ್ತಾರೆ. ಆನಂತ ಹೇಳಿದ್ರೆ ನೀವು ಹೇಳಿದಂಗೆ ಅವನ ಸನ್ನಿಧಿಯಿಂದ, ಅವನ ಸಮೀಪದಿಂದ ಇವು ನಡೀತಾವಂತ ಹೇಳಿದ್ರೆ ನಾನು ಒಪ್ತಿದ್ದೆ. ಈಗ ಇಲ್ಲ ಅಂತ ಹೇಳಿಕಂತ ಬಂದ್ರಿ. ಇಲ್ಲದ ಕಲ್ಪಿತನಿಂದ, ಇಲ್ಲದ ಕರ್ಣಾದಿಗಳಿಗೆ
ವ್ಯವಹಾರ ಮಾಡುವ ಶಕ್ತಿ ಹೇಗೆ ಬಂತು, ಯಾರಿಂದ ಬಂತು ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾಳೆ. ಅದು ಹೇಗೆ ಅಂದ್ರೆ ಸಕಲ ಸನ್ಮುನಿ ಒಂದೇ. ನೀನು ಸಕಲ ಎಲ್ಲ ಮುನಿ ಜನರಿಂದ, ಮುನಿ ವೃಂದದಿಂದ ನಮಸ್ಕಾರವನ್ನ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದ ಮುನಿ. ಹಾಗಾಗಿ ಈಗ ಹೇಳಿದ ಮಾತು ಸಮನಿಪದೆ ಅಂದ್ರೆ ನೀವು ಹೇಳಿದಂತೆ ಅನುಭವಕ್ಕೆ ಹೊಂದಾಣಿಕೆ ಆಗುವುದೇ ಅಂತ ಕೇಳಿದಾಗ ಮುಂದೆ ಉತ್ತರವನ್ನ ಪ್ರಾರಂಭ ಮಾಡ್ತಾರ. ನೋಡು, ಏನೇ ಕೇಳಿದ ಮುನಿಪನ ಆ ವನಿತೆಯಂಬೋಳೈಸಿ ಮನದ ಅನುರಾಗ ಅಲರುತ್ತಿರೆ ವಿನಯದಿಂದ ಅರಿಪಿದನು ಅಖಿಳವಿದು ಅಜ್ಞಾನ ಜನಿತವಾಗಿಯೇ ಮಿಥ್ಯೆ ಹೌದೆಂದು. ನೀನು ಕೇಳೋದು ಸರಿಯಾದ, ನಾ ಹೇಳಿದ್ದು ಸರಿಯಾದ, ಮತ್ತು ಇನ್ನೂ ಸಂಶಯ ಆದಂದ್ರೆ ಈಗ ಹೇಳೋದನ್ನು ಸತ್ಯ ಅದ. ಹೇಗೆಂದ್ರೆ ಈ ರೀತಿ ಪ್ರಶ್ನೆಯನ್ನ ಮಾಡಿದಂತ ಮೈತ್ರಿಯನ್ನು ಕುರಿತು ಆ ಮುನಿಯು ಆಕೆಯ ತಲೆಯನ್ನ, ಮೈ ಅಂದ್ರೆ ತಲೆಯಿಂದ ಕೈಯನ್ನ ಹಿಡಿದು ಶಭಾಷ್ ಅಂತ ಅರ್ಥ. ಅಷ್ಟು ಹುಡುಗರು ನೋಡಿ ಭಾಳ ಸಿಟ್ಟಾಗಿ ಹೊರಗೆ ಜಗಳಾಡಿ ಮನೆಗೆ ಬಂದಾಗ, ಅಮ್ಮ ಅಪ್ಪನ ಸಮೀಪ ಬಂದಾಗ, ಇರ್ಬಿಡು ತಮ್ಮ ನಾನು ಇದ್ದೀನಿ ಅಂತ ತಲೆ ಮೇಲೆ ಕೈ ಎಳೆದು ಬಿಡ್ರಿ. ಅಷ್ಟು ಖುಷಿ ಆತ ಹುಡುಗರಿ. ಹೊರಗ ಜಗಳಾಡಿ ಬಂದಾನ, ನಿನ್ನ ಮುಂದ ಪಿರಾದಿ ತಂದಾನ, ಎಲ್ಲಿ ಬಿಡು ಮಗನೇ ಅಂತ ಸುಮ್ಮನೆ ಕೈ ಆಡಿಸಿದ್ರೆ ಎಷ್ಟೋ ಮಗುವಿಗೆ ಶಾಂತಿ ಆಗ್ತದ. ಇವೇನು ಜ್ಞಾನದ ಅಸ್ತ್ರಗಳಲ್ಲಿವು, ನಮಗೇನು ಜ್ಞಾನದ ಅಸ್ತ್ರಗಳು. ಇಂಥ ಅಜ್ಞಾನದ ಅಸ್ತವೇ ತಲೆ ಮೇಲೆ ಇಟ್ಟರೆ ಎಷ್ಟೋ ಕೆಲಸ ಆಗ್ತದಂತ ಅರ್ಥ ಆಯ್ತಿಲ್ಲ. ಮತ್ತೆ ಜ್ಞಾನಿಗಳು ನಮ್ಮ ಮಸ್ತಕದ ಮೇಲೆ ಅಸ್ತವನ್ನಿಟ್ಟು ಬಲಕರಣದಲ್ಲಿ ಬ್ರಹ್ಮ ಬೋಧನವನ್ನ ಮಾಡಿ ಉದ್ಧಾರ ಆಗು ಹೋಗಂದಾಗ ಆ ಮಹಾತ್ಮರ ಕೈಯಲ್ಲಿ ಶಕ್ತಿ ಇಲ್ಲ. ವಿಚಾರ ಮಾಡ್ಬೇಕಲ್ಲ, ಇದು ಅನುಭವ ಆದಿಲ್ರಿ. ಅಜ್ಞಾನಿಗಳು ಮಕ್ಕಳನ್ನ ಬೋಳೈಸಿದಾಗ ಅವನಿಗೆ ಎಷ್ಟು ಖುಷಿ ಆಗ್ತದ, ಸಂತೋಷ ಆಗ್ತದ. ಜ್ಞಾನಿ ಅಸ್ತ ಅವನು ನಮ್ಮಂತರ ಮಸ್ತಕದ ಮೇಲೆ ಅಸ್ತವನ್ನಿಟ್ಟು ಬಲಕರ್ಣದಲ್ಲಿ ಬ್ರಹ್ಮ ಉಪದೇಶವನ್ನು ಮಾಡಿ ಹೋಗು ನಿನಗೆ ಎಂದೆಂದಿಗೂ ಜನನ ಮರಣವಿಲ್ಲೆಂದು ಬೋಧಿಸಿದಾಗ ಆ ಶಿಷ್ಯನಿಗೆ ಆನಂದ ಆಗಬೇಕು, ಆಗಬಾರ್ದು. ಎಷ್ಟು ಮಂದಿ ನಾವು ತಲೆ ಮೇಲೆ ಕೈ ಇಟ್ಕೊಂಡಿವಿ, ಇಡಿಸ್ಕೊಂಡೋರಿದ್ದೀವಿ, ಮುಂದೂ ಇಡಿಸೋಮರಾರ. ಆದ್ರೂ ತಪ್ಪಲ್ಲ. ಆ ಹಸ್ತ ನಮ್ಮ ಮಸ್ತಕದ ಮೇಲೆ ಇಟ್ಟ ಮೇಲೆ ಆ ಶಿಷ್ಯನಿಗೆ ಏನಾಗಬೇಕು, ಹುಡುಗ ಖುಷಿ ಆದಂಗ ಇಲ್ಲಿ ಶಿಷ್ಯನಿಗೆ ಆನಂದ ಆಗಬೇಕು, ಆನಂದ ಆಗಬೇಕು. ಹಾಗಾಗಿ ಇಲ್ಲಿ ಕೂಡ ಬೋಳೈಸಂದ್ರೆ ಆಕೆ ಮೈಯನ್ನ ಸವರಿ ಹೇಗೆ ಹಿಡಿದ ಅಂದ್ರೆ ಮನದ ಅನುರಾಗ ಅಲರುತ್ತಿರೇ ಅಂದ್ರು. ಆತ ಬರೇ ಒಣ ಮಾತಿನಿಂದ ಹೇಳಿಲ್ಲ, ಆತ ಮನಸ್ಸಿನಿಂದ ಪ್ರೀತಿಯಿಂದ ಅರಳುತ್ತಿರೆ. ಆ ಮನಸ್ಸು ಎಷ್ಟು ಸಂತೋಷ ಆಗಿತ್ತು ಅಂದ್ರೆ ಅದಕ್ಕೆ ಯಾವಾಗಲೂ ಶಾಸ್ತ್ರಗಳಲ್ಲಿ ಹೃದಯ ಕಮಲ, ಹೃದಯ ಕಮಲ ಅಂದಾರ. ಹೊರಗಡೆ ಕಮಲಗಳು ಸೂರ್ಯನ ಕಿರಣದಿಂದ ಅರಳುತ್ತವ, ಹೌದಿಲ್ಲ? ಎಂಥ ಹೂವ ಇರಲಿ ಅದು ಸುಗಂಧದಿಂದ ಕೂಡಿರಲಿ, ದುರ್ಗಂಧದಿಂದ ಕೂಡಿರಲಿ, ಸೂರ್ಯನ ಉದಯ ಆದ ತಕ್ಷಣ ಅದು ಅರಳುತ್ತದ, ಬಿಚ್ಚುತ್ತದ. ಮತ್ತೆ ಜ್ಞಾನ ಭಾಸ್ಕರನ ಪ್ರಕಾಶ ಏನದಲ್ಲ, ಜ್ಞಾನ ಭಾಸ್ಕರನ ಬೆಳಕು
ಅಂಥ ಬೆಳಕನ್ನ ಗುರುವಿನಿಂದ, ಗುರುವೇ ಸೂರ್ಯ ಇಲ್ಲಿ ಜ್ಞಾನಭಾಸ್ಕರ, ಅಂಥ ಗುರುವಿನಿಂದ ಹೃದಯ ಕಮಲದಲ್ಲಿ ಮುಚ್ಚಿದಂಥ ಏನು ಮನಸ್ಸದ ಅದು ಅರಳಬೇಕು ಅಂದ್ರೆ ಎಷ್ಟು ತಾಕತ್ತಾದಂಥದ್ದು. ಈ ಸೂರ್ಯನ ಎಷ್ಟೇ ಬೆಳಕಿದ್ರು ಹೊರಗಿನ ಹೂವನ್ನು ಅರಳಿಸ್ತದ ಅಷ್ಟೇ, ಒಳಗಿನ ಹೂವನ್ನ ಅರಳಿಸುವ ಶಕ್ತಿ ಇಲ್ಲ. ಹಾಗಾಗಿ ಆತ ಆ ಪ್ರೇಮ ರೂಪ ಕಮಲವು ಅರಳಲು ವಿಕಾಸ ಆಗಬೇಕು. ಮಹಾತ್ಮರ ಹೃದಯ ಹೇಳುವಾಗ ವಿಕಾಸ ಆಗಬೇಕು, ಶಿಷ್ಯರ ಹೃದಯ ವಿಕಾಸ ಆಗಬೇಕು, ಅರಳಬೇಕು, ದೊಡ್ಡದಾಗಬೇಕು. ಸಂಕೋಚ ಅಂದ್ರೇನು, ಕೇಳಗೆ ಬೇಸರ ಬರಬಾರ್ದು. ಯಾಕೆ ಬರ್ತದ್ರಿ ಅಂದ್ರೆ, ಕೇಳೋ ಮಾತು ಸರಿಯಾಗಿದ್ರೆ ಕೆಲವರಿಗೆ ಕೇಳಿದಾಗ ಮನಸ್ಸಿಗೆ ಆನಂದ ಆಗ್ತದೆ. ಕೆಲವು ವ್ಯಕ್ತಿಗಳಿಗೆ ಆನಂದ ಆಗುವಂತ ಮಾತುಗಳು ದುಃಖ ಆಗ್ತಾವ. ಅದು ಯಾಕೆ ವ್ಯತ್ಯಾಸ ಅಂದ್ರೆ ಅವರವರ ಗುಣಧರ್ಮಗಳ ವ್ಯತ್ಯಾಸ. ಸತ್ವಗುಣ ಇತ್ತು ಅಂದ್ರೆ ಅರಳುತ್ತದ, ತಮೋಗುಣ ಇತ್ತು ಅಂದ್ರೆ ಮುಚ್ಚಿ ಬಿಡ್ತದ. ಇವೆರಡರ ಮಧ್ಯದಲ್ಲಿ ರಜೋಗುಣ ಇತ್ತು ಅಂದ್ರೆ ಎದ್ದು ಹೋಗ್ತದ ಮತ್ತೆ ಬರ್ತದೆ, ಎದ್ದು ಹೋಗ್ತದ ಮತ್ತೆ ಬರ್ತದೆ. ಇದು ಅನುಭವಕ್ಕಾದ. ಹಾಗಾಗಿ ನೋಡು ಮಿತ್ರ, ಇದೆಲ್ಲ ಎದರಿಂದ ಅಂದ್ರೆ ನೀನು ಹೇಳಿದ್ದು ಸತ್ಯ, ನಾ ಹೇಳಿದ್ದು ಸತ್ಯ. ಈಗ ಆದದ್ದು ಏನು ಕಾರಣ ಅಂದ್ರೆ ಅಜ್ಞಾನದಿಂದ ಹುಟ್ಟಿದೆ. ಇದಕ್ಕೆ ಯಾವ್ದು ಕಾರಣ ಅಂದ್ರು ಅಜ್ಞಾನ. ಅಜ್ಞಾನ ಆದ್ರೂ ಕೂಡ ಒಂದು ಸತ್ಯ ಏನು, ಅಜ್ಞಾನ ಕೂಡ ಮಿಥ್ಯೆ ಹೌದು ಅಂದಾಗ ಏನಾಯ್ತು, ನಾ ಹೇಳಿದಂಗೆ ನೀ ಕೇಳೋದಕ್ಕೆ ಉತ್ತರ ಸಿಕ್ಕಂಗಾಯ್ತಲ್ಲ, ಸಿಕ್ಕಂಗಾಯ್ತು. ಆದ್ರೆ ಚೇಷ್ಟೆ ಹೆಂಗ ನಡೀತದೆ ಅಂತ ಕೇಳಿದಲ್ಲ, ಅದಕ್ಕೆ ಉತ್ತರ ಹೇಳ್ಬೇಕು ನಾನು. ಆ ಕಾರಣದಿಂದ ತರಳಾಕ್ಷಿ ಕಲ್ಪಿತ ಪುರುಷ ಸನ್ನಿಧಿ ಎಂದೇ ದೊರಕೊಂಬದು ಅಖಿಳ ಮಿಥ್ಯ ಜಾಡ್ಯ ಕರಣಾದಿ ವಿಷಯ ವಿಸರಕ್ಕೆ ತದ್ಹೃದಯ ವ್ಯವೃತಿ ನಿರುತದಿಂದ ಅರಿಯಲು ಅಂತದು ಖುಷಿ ಎಂದು. ನೀನು ಹೇಳಿದಂಗ ಚಂಚಲವಾದ ಕಣ್ಣುಗಳುಳ್ಳ ಮೈತ್ರಾದೇವಿಯೇ ಕಲ್ಪಿತ ಪುರುಷನ ಸನ್ನಿಧಿಯಿಂದ, ಅವನ ಸಮೀಪದಿಂದ, ಅವನ ಸನ್ನಿಧಾನ ಮೂಲಕ ಎಲ್ಲ ನಡೀತದ. ಆದ್ರೆ ಹೇಗೆ ಅಂದ್ರೆ ಸುಳ್ಳಾಗಿ ನಡೀತದ, ಸುಳ್ಳಲ್ಲ ನಡೆಯೋದು. ಮತ್ತೆ ಅದು ಹೇಗಿದೆ, ನಡೆಯುವುದೆಲ್ಲವೂ ಜಡ ಅದ, ಅದು ಜಡನಾದ ಮತ್ತು ಸುಳ್ಳಾದ. ಆ ಸುಳ್ಳನ್ನ ತಿಳಿಯುವಂತ ನೀನು, ಜಡವನ್ನ ತಿಳಿಯುವಂತ ಅಜಡ ನೀನಿಲ್ಲೇನು, ನೀನಿದ್ದಿ. ಇದ್ರೂ ಕೂಡ ಮನ ಶ್ರೋತ್ರಾದಿ ಮೊದಲಾದ ಸಕಲ ಕರ್ಣಗಳು, ವಿಷಯ ಶಬ್ದಾದಿ ವಿಷಯಗಳು ಎಲ್ಲ ಸಮೂಹಕ್ಕೆ ತತ್ ಆ ವ್ಯವಹೃತಿ ಅಂದ್ರೆ ವ್ಯವಹಾರವು, ದೊರಕಂಬುವುದು ಅಂದ್ರೆ ಪ್ರಾಪ್ತಿಯಾಗುವುದು. ಹೇಗೆ ಅಂದ್ರೆ ಅದು ಕಲ್ಪಿತ ಪುರುಷನ ಸನ್ನಿಧಾನ ಮೂಲಕ ಆಗುತ್ತದೆ. ಕಲ್ಪಿತ ಪುರುಷ ಇಲ್ಲ, ಆದ್ರೆ ಅವನ ಸನ್ನಿಧಾನ ಇಲ್ಲದೆ ವ್ಯವಹಾರ ಇಲ್ಲ ಅಂದಾಗ ಆದರೂ ನಡೆದರೂ ಕೂಡ ಅದು ನಿಜವಲ್ಲ. ನಿಜ ಅಲ್ಲ ಏನಾಯ್ತು, ಇಲ್ಲ ಅಂತ ಅರ್ಥ ಆಯ್ತಲ್ಲ. ಹಾಗೆ ಇಲ್ಲಿ ಅರಿವು ಪರಮನಾಗಿ ಮರವೇ ಕಲ್ಪಿತವಾಗಿ, ಅರಿವಿನೋಳು ಮರವೇ ಘಟಿಸದು ಆವತರದಳು ತೋರ ಮುಡಿಯಳೆ ಮೈತ್ರಿಯೇ ನೇಸರ ನುಡವರಿಯದ ತಮನಂತೆ ಅಂತ ದೃಷ್ಟಾಂತ ಕೊಡ್ತಾರೆ ಇಲ್ಲಿ. ಯಾಕಂದ್ರೆ ಸುಳ್ಳು ಅಂತೀರಿ, ಜಡ ಅಂತೀರಿ, ಮತ್ತೆ ಇವೆಲ್ಲ ಕೆಲಸ ಮಾಡ್ತಾವಲ್ಲ. ಕಿವಿ ಶಬ್ದ ಕೇಳ್ತದ, ಬಾಯಿ ಮಾತಾಡ್ತದ, ಕಣ್ಣು ನೋಡ್ತದ, ನಾಲಿಗೆ ರುಚಿಸ್ತದ, ಕಾಲು ನಡೀತದ, ಕೈ ಹಿಡಿತದ, ಮತ್ತೆ ಪ್ರತಿಯೊಂದು ಮನ ಬುದ್ಧಿ ಚಿತ್ತ ಅಹಂಕಾರ ಸಹಿತವಾಗಿ ಎಲ್ಲ ವ್ಯವಹಾರ ಮಾಡ್ತಾವಿಲ್ಲ.
ಅಂದಾಗ ಎದರಿಂದ ಅಂದರೆ ಅದೇ ಸುಳ್ಳಾದ ಅದೇ ಕಲ್ಪಿತ ಜೀವನ ಅವನ ಸನ್ನಿಹಿಯಿಂದ ನಡೀತದೆ. ಆದರೂ ಕೂಡ ನಡೆದರೂ ಕೂಡ ಇವೆಲ್ಲ ಸುಳ್ಳಾವ, ಎಲ್ಲ ಸುಳ್ಳಾವ. ಹೇಗೆಂದ್ರೆ ಅರಿವು ಅಂದ್ರೆ ಆತ್ಮನು ಪರಮನಾಗಿ, ಆತ್ಮ ಅಂದ್ರೆ ಪರಬ್ರಹ್ಮ, ಅವನ ಸ್ವರೂಪನೇ ನಾವಾಗಿವಿ. ಆಗಿದ್ದು ಅಜ್ಞಾನ ಅನ್ನುವಂಥದ್ದು ಇಲ್ಲದ ಬ್ರಹ್ಮನಲ್ಲಿ ಆರೋಪಿತವಾಗಿ ಇದೆವಿನ ಬ್ರಹ್ಮನಲ್ಲಿ ಕಲ್ಪಿತವಾದಂಥ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ಇರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರವರು. ಅದು ಏನು ಉದಾಹರಣೆ ಅಂದ್ರೆ, ನೇಸರನುಡೆ ವೆರೆಯದ ತಮದಂತೆ ಆಕಾಶದಲ್ಲಿರುವಂತ ಪ್ರಕಾಶಾತ್ಮಕನಾದ ಸೂರ್ಯನೊಡನೆ ಕತ್ತಲು ಕೂಡ್ತದೇನು? ಕೂಡೋದಿಲ್ಲ. ಅದರಂತೆ ಪರಬ್ರಹ್ಮನಲ್ಲಿ ಈ ಮಿಥ್ಯೆಯಾದಂಥ ಸುಳ್ಳಾದದ್ದು ಅಲ್ಲಿ ಕೂಡ್ಲಿಕ್ಕೆ ಬರೋಂಗಿಲ್ಲ. ಹೆಂಗ್ ಕೂಡ್ತದ? ಎಲ್ಲಿವರೆಗೆ ಕೂಡ್ತದ ಅಂದ್ರೆ ಅದು ಸಂಧ್ಯಾಕಾಲವರೆಗೂ ಕೂಡಿದಂತಾಗಬಹುದು. ಈ ಕಡೆ ಬೆಳಕು ಅಲ್ಲ ಕತ್ತಲೆ ಎಲ್ಲ ಅಂತ ಸಂದರ್ಭದಲ್ಲಿ ಅರ್ಧ ಕತ್ತಲಿರ್ತದ, ಅರ್ಧ ಬೆಳಕಾಗ್ತದ. ಆದ್ರೆ ಸೂರ್ಯ ಉದಯ ಆದಂದ್ರೆ ಕತ್ತಲಿರ್ತದೇನಲ್ಲಿ. ಹಾಗೆ ಸಂಶಯ ಜ್ಞಾನ ಇರೋ ತನ ಇವು ಇರ್ತಾವ ನಿನಗ. ಅರ್ಧ ಮರ್ಧ ಜ್ಞಾನ, ಸಂಶಯ ಜ್ಞಾನ, ಆವಾಗ ಇವೆಲ್ಲ ಇರ್ತಾವ. ಪೂರ್ಣ ಜ್ಞಾನ ಆದಾಗ ಸೂರ್ಯನಲ್ಲಿ ಕತ್ತಲೆ ಹೆಂಗಿಲ್ಲೋ ಬ್ರಹ್ಮನಲ್ಲಿ ಕಲ್ಪಿತ ಜೀವ ಇಲ್ಲ, ಕಲ್ಪಿತನ ವ್ಯವಹಾರವೇ ಇಲ್ಲ. ಹಾಗಾಗಿ ಪರಮನು ಅದ್ವಯನು ಪೂರ್ಣನಹುದಾಗಿ ಸನ್ನಿಧಿ ದೊರಕೊಳ್ಳಲು ಅರಿಯದು. ಕಲ್ಪಿತ ಪುರುಷನ ಸನ್ನಿಧಿಯಲ್ಲವೇ ಬೇರೆಂದು ಪರಿ ದೊರಕೊಳ್ಳದು. ಇಂತು ಇದು ಸತ್ಯ. ಸತ್ಯ ಅಂದ್ರೆ ಮತ್ತೆ ಸತ್ಯ ಅಂದ್ರೆ ಏನು? ಇದು ಅನುಭವಕ್ಕೂ ಅದ, ಮತ್ತೆ ಸುಳ್ಳಾದ ಮಾತುನಲ್ಲ, ಇದು ಪ್ರಮಾಣ ಪೂರ್ವಕವಾಗಿದೆ ಅಂತ ತಿಳಿ. ಪರಬ್ರಹ್ಮವು ಅದ್ವಯ ಅಂದ್ರು, ಶಬ್ದ ಬಂದೇ ಬರ್ತವೆ. ಅದ್ವಯ ಅಂದ್ರೇನು? ಒಂದೇ ಅಂತ, ಒಬ್ಬರೇ ಒಬ್ಬ ಇದ್ದು ಆ ಒಂದು ವಸ್ತು ಯಾವುದು ಆದಂದ್ರೆ ಅದು ಪೂರ್ಣವಾಗಿರ್ತದೆ. ನೋಡ್ರಿ, ನಾವು ಯಾಕೆ ಪೂರ್ಣ ಆಗಿಲ್ಲ? ನಾವು ಏಕ ಅಲ್ಲ, ನಾವು ಅನೇಕ ಮಂದಿವಿ. ಅನೇಕ ಮಂದಿವಿಲ್ಲ, ಅನೇಕರು ಏಕಂಗಾಗ್ತೀವಿ. ಮನೆಗೆ ಯಾರ್ಯಾರಿರಿ ಅಂದ್ರೆ ನಾವು ಹೇಳ್ತೇವೆ, ಮನೆ ಯಜಮಾನ ನಾನೀನಿ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನಮ್ಮ ಮೊಮ್ಮಕ್ಕಳು ಅಂತ ಹೇಳಿದಾಗ ಮನೆಗೆ ಒಬ್ಬನೇ ಅಂತ ಹೇಳ್ತಾರೇನು? ಒಬ್ಬನೇ ಇದ್ದಂದ್ರೆ ಅವನು ಏಕ ಆಗ್ತಾನೆ. ಜಗತ್ತಿನ ತುಂಬ ಎಷ್ಟು ಮಂದಿ? ಅನೇಕ ಮಂದಿ. ನಾವು 84 ಲಕ್ಷ ಜೀವರಾಶಿಗಳು ಅಂದಾಗ ಒಬ್ಬರು ಇಬ್ಬರು 3-4 ಮಂದಿ ಇಲ್ಲ, ಅನೇಕ ಮಂದಿವಿ. ಇದ್ದರೂ ಕೂಡ ಅಲ್ಲಿ ಕಲ್ಪಿತ ಅನ್ನುವಂಥ ಯಾವ ಪುರುಷನ ಅವನ ಸನ್ನಿಧಿಯಲ್ಲದೆ ಹೊರತು ಬೇರೊಂದು ರೀತಿ ಒದಗದು. ಅಂದ್ರೆ ನಿನ್ನ ಚೇಷ್ಟೆ ಮಾಡಕ ಮತ್ತೆ ಇನ್ನೊಬ್ರು ಯಾರು ಒಳಗ ಇರೋರು ಇಬ್ರೇ ರೀ. ಅದಕ್ಕೆ ಬಹಳ ಜನ ಸಂಸಾರ ನೆನಪರ್ತದಲ್ಲ, ಮನ್ಯಾಗ ಇಬ್ರು ಯಾರ ಇರೋರು ಇಬ್ರು ಕದ್ದೋರು ಯಾರು ಅಂತ. ಕಳ್ತನ ಆಗ್ತದಲ್ಲ, ಮನೆಗೆ ಇಬ್ರೇ ಇರ್ತಾರ ಅವರು. ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾರು ತಗೊಂಡ್ರು ಯಾರು ತಗೊಂಡ್ರು ಪ್ರಶ್ನೆ ಇಲ್ಲ. ಅಲ್ಲಮ್ಮ, ಇರೋರು ಇಬ್ರೇ, ನಾನಂತ ಆಗ್ಬೇಕು, ಇಲ್ಲ ನೀನಂತ ಆಗ್ಬೇಕು. ಇಬ್ಬರಲ್ಲಿ ಕದ್ದೋರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಲೋಕದಲ್ಲಿ. ಅದಂಗೆ ಇಲ್ಲಿರೋರು ಏಸು ಮಂದಿ ರೀ? ಇಬ್ಬರೇ ರೀ.
ಒಂದು ಅಜಡವಾದ ಆತ್ಮನ ಜಡವಾದ ಏನದ ಜಗತ್ತದ. ಹೌದು. ಮತ್ತೆ ಇವರಿಬ್ಬರಾಗ ಏನಾದ್ರು ಒಂದು ನಿರ್ಣಯ ಆಗ್ಬೇಕು, ಇನ್ನು ಮಂದಿ ಮುಂದೆ ಹೋಗ್ಬೇಕು ನ್ಯಾಯ. ಈ ನ್ಯಾಯ ಮಂದಿ ಮುಂದೆ ಹೋದ್ರೆ ಹೋಗ್ಬಿಡ್ತಾರ ನಮಗ. ಅಲ್ಲ ಬಾ ಯಜಮಾನ ಇಬ್ಬರೇ ಇರಿ ಮನ್ಯಾಗ, ನೀನನ್ನ ತಗೋಬೇಕು ಇಲ್ಲ ನೀನನ್ನ ತಗೋಬೇಕು. ಒಪ್ಪಿಗೆ ಬಿಡ್ರಿ, ಯಾರು ನಿಜವಾಗಿ ತಗೊಂಡ್ರೆ ಒಪ್ಪಿಗೆ ಇರಂತ. ಅದ್ರಲ್ಲಿ ಯಾರು ಸತ್ಯ ಅಂತ ಒಪ್ಪಿಗೆ ಅಂತಾರೆ, ಇನ್ನೊಬ್ಬನ ತಾನೇ ಸುಳ್ಳಾತ. ಸುಳ್ಳು ಆಗ್ಲೇಬೇಕಲ್ಲ, ಅವಾಗ ನ್ಯಾಯ ಮಾಡ್ತಾರೆ. ಅದ್ರಂಗೆ ಇಲ್ಲಿ ಗುರುಗಳು ನಿಶ್ಚಯ ಮಾಡ್ತಾರೆ, ಇರೋರು ಇಬ್ಬರೇ ಅಲ್ಲಪ್ಪ, ಆದ್ರೆ ಸತ್ಯ ಯಾರು ಮಿಥ್ಯ ಯಾರು. ಯಾವಾಗ ಪಂಚ ಮಹಾಭೂತದ ಕರ್ಣಾದಿಗಳು ಮನಬುದ್ಧಿ ಚಿತ್ತ ಅಹಂಕಾರ ಪರ್ಯಂತರವಾಗಿ ಎಲ್ಲ ವ್ಯವಹಾರವನ್ನು ಮಾಡ್ತಕ್ಕಂಥ ಇವು ಏನವ, ಇವು ಮಿಥ್ಯ ಅಂತ ತಿಳ್ಕೊಂಡ್ರೆ ಇವನು ಸತ್ಯ ಅಂತ ಹೇಳೋದು ಬೇಕಾಗಿಲ್ಲ. ನಾಗ ತಗೊಂಡಿನಿ ಅಂತಂದ್ಮೇಲೆ ನೀ ತಗೊಂಡಿಲ್ಲ ಅಂತ ಹೇಳೋದು ಬೇಕನಲ್ಲಿ. ಅಷ್ಟೇ ಶಾಸ್ತ್ರ ಇರೋದು, ಒಪ್ಪಿಗೆಬೇಕಷ್ಟೇ. ಆ ಕಾರಣ ಇದು ಯಥಾರ್ಥವಾಗಿರ್ಬೋದು. ಇದು ಯಥಾರ್ಥ ಅಲ್ಲ, ನಾ ಹೇಳಿದ ದೃಷ್ಟಾಂತ. ಹಾಗೆ ಕನಸಿನ ಅಯಸ್ಕಾಂತವು ಕನಸಿನ ಲೋಹವನ್ನು ಚಲಿಸುವಂತೆ ಈ ಸಕಲಕ್ಕೆ ವನರೋಚನೆ ಮೈತ್ರಿಯಿ ಕಲ್ಪಿತ ನೆನಪನು ಚೇಷ್ಟಾದಿ ಬೀಜನು. ಎಲ್ಲ ವ್ಯವಹಾರಕ್ಕೆ ಬೀಜ ಯಾರೇ? ಬ್ರಹ್ಮ ಬೀಜ ಅಲ್ಲ, ಬ್ರಹ್ಮ ಬೀಜ ಅಲ್ಲ, ಜೀವನ ಬೀಜ ಅಲ್ಲ. ಯಾಕಂದ್ರೆ ಬ್ರಹ್ಮನ ಬಿಟ್ಟು ಜೀವಂತಿಲ್ಲ, ಜೀವ ವ್ಯವಹಾರ ಮಾಡಂಗಿಲ್ಲ. ಇಷ್ಟೆಲ್ಲ ವ್ಯವಹಾರ ನಡೆದವಲ್ಲ ಯಾರಿಂದಂದ್ರೆ ಯಾರು ಬೇಕಾಗಿಲ್ಲ, ಕಲ್ಪಿತನೇ ಚೇಷ್ಟೆಯನ್ನು ಮಾಡ್ತಾನ. ನಾವೇನಾಗೆ ಮನುಷ್ಯ ಭಾಳ ಚಲೋ ಅದಪ್ಪ, ಅವನು ಮನಸ್ಸು ಸರಿ ಇಲ್ಲ ಅಂತೀವಲ್ಲ, ಇಲ್ಲೇ ಭಾಗ ಮಾಡ್ತೀವಿ. ಮನಸ್ಸನ್ನ ಭಾಗ ಮಾಡ್ತೀವಿ, ಇಲ್ಲ ಮನುಷ್ಯನನ್ನ ಬುದ್ಧಿಯನ್ನ ಭಾಗ ಮಾಡ್ತೀವಿ. ಅವನೇನು ಚಲೋ ಮನುಷ್ಯನಪ್ಪ, ಯಾಕೋ ಬುದ್ಧಿ ಹೋಗ್ಯದ ಅಂತ ಹೇಳ್ತೀವಿಲ್ಲ. ಬುದ್ಧಿ ಬೇರೆ, ನಮ್ಮ ದೇಹ ಬೇರೆ, ಬೇರೆ ಬೇರೆ. ಅವನು ಒಂದೇ ದೇಹದಲ್ಲಿದ್ದರೂ ಕೂಡ ಆರೋಪ ಮಾಡೋ ಗೊತ್ತಾಗ್ತದೆ ನಮಗ. ಆ ಮನುಷ್ಯ ಹಂಗಲ್ಲಪ್ಪ, ಭಾಳ ಒಳ್ಳೆಯವ್ ನಾನು, ಆದ್ರೂ ಏನೋ ಅಚಾನಕ್ ಆಗಿರಬಹುದು ಅಂತ ನಾವು ಒಪ್ತೀವಲ್ಲ. ಅದರಂತೆ ಇಲ್ಲಿ ವನರುಹ ಲೋಚನೆ ಅಂದ್ರೆ ಕಮಲದಂತೆ ಕಣ್ಣುಳ್ಳ ಮೈತ್ರಿಯೇ. ಕನಸಿನ ಅಂದ್ರೆ ಸ್ವಪ್ನ, ಸ್ವಪ್ನದಲ್ಲಿ ಆಯಸ್ಕಾಂತ. ಆಯಸ್ಕಾಂತ ಅಂದ್ರೆ ಲೋಹ ಚುಂಬಕ ಅಂದ್ರೆ ಎರಡು ಒಂದೇ. ಆ ಒಂದು ಕನಸಿನ ಲೋಹ ಚುಂಬಕವು ಕನಸಿನ ಲೋಹವನ್ನು ಚಲಿಸುವಂತೆ. ಆಯಸ್ಕಾಂತದ ಇನ್ನೊಂದು ಲೋಹ ಅಂದ್ರೆ ಕಬ್ಬಿಣ. ಕಬ್ಬಿಣಕ್ಕ ನಾವು ತೆಗೆದು ಎಲ್ಲಿ ಇಡುತ್ತೇವೆ ಅಲ್ಲೇ ಬಿದ್ದಿರ್ತದ. 100 ವರ್ಷ ಆದ್ರು 100 ವರ್ಷ ಆದ್ರೂ ಕೂಡ ಒಂಚೂರು ಮುಂದಕ್ಕೆ ಹೋಗೋದಿಲ್ಲ, ಒಂಚೂರು ಹಿಂದಕ್ಕೆ ಬರೋದಿಲ್ಲ. ಯಾಕಂದ್ರೆ ಸ್ವಂತ ಚಲನತ್ವ ಅದಕ್ಕಿಲ್ಲ. ಅದಕ್ಕೆ ಇನ್ನೊಂದು ಅದೇ ಕಬ್ಬಿಣದಂತೆ ಕಾಣುವಂತ ಅಯಸ್ಕಾಂತ ಅಂತ ಬರ್ತದೆ. ಲೋಹ ಚುಂಬಕ ಅಂದ್ರೆ ಅಯಸ್ಕಾಂತ. ಅದು ಏನು ಮಾಡ್ತದಂದ್ರೆ ಸಣ್ಣ ಹುಡುಗರಿಗೆ ಪ್ರೇಮ ಆದಮೇಲೆ ಹೋಗಿ ನೇರವಾಗಿ ಎತ್ತಿಕೊಂಡು ಹೆಂಗ ಮುತ್ತು ಕೊಡ್ತಾರೋ ಅದರಂತೆ ಅಯಸ್ಕಾಂತಕ್ಕೆ ಲೋಹಗಳು ಹೋಗಿ ಮುತ್ತು ಕೊಟ್ಟಂಗಾಗ್ತಾವ. ಸಮೀಪ ಬರ್ತಾವ, ಈ ಕಡೆ ಅಂದ್ರೆ ಹಿಂಗಂದ್ರೆ ಮುಂದೋತಾವ. ಜಡವಾದ ಲೋಹಕ್ಕ ಈಗ ಚಲನತ್ವ ಅಚಲ ಅಂದ್ರೆ ಅದೇನು ತಿರುಗಾಡಲಾರ್ದು. ಜಡಕ ಚೇತನ ಬಂತಲ್ಲ, ಯಾರಿಂದ ಬಂತು? ಅಯಸ್ಕಾಂತದಿಂದ. ಇರ್ಲಿ ಒಪ್ಪನು, ಅದು ಎಲ್ಲಿ? ಜಾಗ್ರದಲ್ಲಿ ನಡೀತಕ್ಕಂಥ ವ್ಯವಹಾರ. ಇಲ್ಲಿ ಮಹಾತ್ಮ ಇದ್ರ ಕನಸಿನಲ್ಲಿ ಅಂದ್ರು, ಕನಸಿನಲ್ಲಿ ಅಯಸ್ಕಾಂತನಿಲ್ಲ, ಅದು ಲೋಹನೂ ಇಲ್ಲ. ಇದ್ರೂ ಕೂಡ ಸಕಲ ವ್ಯವಹಾರವು ನಡೀತೇವಲ್ಲ,
ಅದರಂತೆ ಕರ್ಣಾದಿಗಳ ವ್ಯವಹಾರವು ಕಲ್ಪಿತದಿಂದಾಗಿದೆ. ಸ್ವಪ್ನದ ಕಲ್ಪನೆಯಿಂದ ಆಯ್ತಿಲ್ಲ, ಅಲ್ಲಿ ಸ್ವಪ್ನದ ನಡೆದ ಸತ್ಯ ಸುಳ್ಳಲ್ಲ. ಅದರಂಗ ನಿಂದು ಕೂಡ ಕರ್ಣಾದಿಗಳ ವ್ಯವಹಾರವು ಹೀಗೆ ನಡೆದದ ಅಂತ ಅರ್ಥ ಮಾಡ್ಕೋ. ಅಲ್ಲಿ ಇಲ್ಲ, ಅದು ನಡೆದಂಗೆ ಆಗ್ಯದ. ಏನು ವ್ಯವಹಾರ ನಡೆದಿಲ್ಲ, ಲೋಹನಿಲ್ಲ, ಅಯಸ್ಕಾಂತಿಲ್ಲ, ಹಿಂದಕ್ಕೆ ಹೋಗೋದಿಲ್ಲ, ಮುಂದಕ್ಕೆ ಹೋಗೋದಿಲ್ಲ. ಹಾಗೆ ಸಮಸ್ತ ಪದಾರ್ಥಗಳಲ್ಲಿಯೇ ಪ್ರೇಯಪೂರ್ವಕ ಭಾವವು ವರ್ತಿಸುತ್ತದೆ ಎಂಬ ಭಾವವು. ಪ್ರೇಯ ಅಂದ್ರು ಪ್ರೇರಕ ಅಂತಾರ. ಏನೋ ಒಂದು ಪ್ರೇಯ, ಒಂದು ಪ್ರೇರಕ, ಎರಡು ಇಲ್ಲಿ ಕೂಡಿದಾಗ ಆ ವ್ಯವಹಾರ ನಡೀತದ. ಅದಕ್ಕಾಗಿ ಇಲ್ಲದ ಭ್ರಾಮಕ ಮುಳ್ಳಂತೆ ಕನಸಿನೋಳು ಇಲ್ಲದ ಲೋಹ ಚಲನವನು ಮೆಲ್ಲಡೆಯೇ ಮಾಡ್ಬೋದಂತೆ ಕನಸಿನಂತೆ ಇದೆಲ್ಲವೂ ಆ ಪುರುಷ ಸನ್ನಿಧಿ ಚೇಷ್ಟೆ. ಆ ಕಲ್ಪಿತ ಪುರುಷ ಇಲ್ಲ ಅಂತ ಹೇಳಿವಲ್ಲ, ಅವನದೇ ನೋಡು. ಕಾರಣ ಮೃದುವಾದ ಪಾದಗಳುಳ್ಳ ಮೈತ್ರಿ. ಪಾದಗಳು ಹೇಗಿದ್ವು? ಬಹಳ ಮೃದು, ಒಂದು ಮೆತ್ತಗಿದ್ವು ಅಂತ. ಸ್ವಪ್ನದಲ್ಲಿ ಇಲ್ಲದ ಬ್ರಾಹ್ಮಕಂ. ಸ್ವಪ್ನದಲ್ಲಿ ಅಯಸ್ಕಾಂತ ಅದೇನ್ರಿ? ಜಾಗರದಲ್ಲಿ ಇರ್ತದ, ನೋಡಿವಿ. ಸ್ವಪ್ನದಲ್ಲಿ ಇಲ್ಲ. ಇಲ್ಲದು ಕೂಡ ಇರದ ಲೋಹವನು. ಅಲ್ಲಿ ಲೋಹನ ಆದೇನು? ಲೋಹನಿಲ್ಲ, ಅಯಸ್ಕಾಂತ ಎರಡೂ ಇಲ್ಲ. ಇದ್ರೂ ಕೂಡ ವ್ಯವಹಾರ ಮಾಡುವ ಹಾಗೆ ನಿನಗ ತಿಳಿತಿದ್ದಿಲ್ಲ ವ್ಯವಹಾರ. ಆದರೂ ಕೂಡ ಆ ಎಲ್ಲ ವ್ಯವಹಾರ ಏನು ನಡೆದ ಸತ್ಯೇನು? ಸುಳ್ಳಿಲ್ಲ. ಮತ್ತೆ ಯಾರ ಸನ್ನಿಧಿ ನಡೆದವು ಅಂದ್ರೆ ಯಾರ ಸನ್ನಿಧಿ? ಯಾರಂತ ಹೇಳ್ತೀರಿ? ಅದಕ್ಕೆ ನಾವು ಮೊದಲು ಹೇಳಿ ನಿಮೈತ್ರ, ಇಲ್ಲದವನಿಂದ ಇಲ್ಲದ ಕಾರ್ಯ ನಡೆದ, ಇಲ್ಲದವನು ಇದ್ದದ್ದು ನಡೆದ. ಅಲ್ಲಿ ಇಲ್ಲದವನಿಂದ ಆದದ್ದು ಇಲ್ಲದ್ದೇ ಕಾರ್ಯ ಆಗ್ಬೇಕು ವಿನಃ ಇದ್ದವನಿಂದ ಆದದ್ದು ಕಾರ್ಯ ಅದು ಇದ್ದದ್ದೇ ಆಗ್ಬೇಕು. ಅವನೇಮಾದಲ್ಲ. ಇದ್ದದ್ದು ಯಾವುದ್ರಿ ಅಂತ ಹೇಳಿದ್ರೆ ಸಹಜವಾಗಿ ನಮ್ಗೆ ಅನುಭವಕ್ಕೆ ಬರಬೇಕಾಗಿದ್ರೆ, ಈ ಒಂದು ಗಿಡದ ಮರದ ಬೀಜ ಆದಲ್ಲ, ಆ ಬೀಜ ಇದ್ದದ್ದು ಆದಂದ್ರೆ ಕೊನೆಗೆ ಇದ್ದದ್ದೇ ಉಳಿತದ. ಮಧ್ಯದಲ್ಲಿ ಇಲ್ಲದ್ದೇನದ? ಈ ಕಟ್ಟಿಗೆ ಅದೇನು ತುಂಡು ಇಷ್ಟು ದಪ್ಪ ಆಯ್ತು, ರಂಬೆ ಕೊಂಬೆ ಎಲೆ ಕಾಯಿ ಹೂ ಏನಿಲ್ಲ. ಕೊನೆಗೆ ಏನು ಉಳಿತು? ಬೀಜ ಉಳಿತು. ಬೀಜನೇ ಯಾಕೆ ಉಳಿತು? ಇದ್ದ ಬೀಜದಿಂದ ಆಗಿದ ಮೇಲೆ ಇದ್ದ ಬೀಜನೇ ಉಳಿಬೇಕಲ್ಲ. ಅದೇನು ಎಲೆಯಿಂದ ಹೂವಿನಿಂದ ಅಥವಾ ತೊಗಟೆಯಿಂದ ಮರ ಬೆಳೆದಿತ್ತಂದ್ರೆ ಅದು ಇಲ್ಲಂಗೆ ಆಗ್ತಿತ್ತು, ಇಲ್ಲಂಗೆ ಆಗ್ತದ. ಹಾಗೆಯೇ ಇಲ್ಲದ ಬ್ರಾಹ್ಮಕ ಉಳ್ಳಂತೆ ಕನಸಿನಳು. ಸ್ವಪ್ನದಲ್ಲಿ ಲೋಹ ಇಲ್ಲ, ಲೋಹ ಚುಂಬಕ ಇಲ್ಲ, ಎರಡೂ ಇಲ್ಲದಿದ್ದರು ಅವೆರಡು ಕಲ್ಪಿತವಾಗಿ ಹುಟ್ಟಿ ಎಲ್ಲಿ ಹುಟ್ಟ್ಯಾವು? ಕಲ್ಪಿತದಿಂದ ಹುಟ್ಟ್ಯಾವ. ಯಾಕ? ಸುಳ್ಳಾದವನಿಂದ ಹುಟ್ಟಿದ್ದು ಸುಳ್ಳಿರ್ಬೇಕಲ್ಲ. ಇವು ಸುಳ್ಳಾವಿಲ್ಲ ಎರಡು. ಹಾಗಾಗಿ ಇಲ್ಲಿ ಪ್ರೇರಕ ಭಾವರೂಪ ವ್ಯವಹಾರ ನಡೆದಂಗಾಗ್ಯದ. ಅದು ಪ್ರೇರಕ ಪ್ರೇಯ ಅಂದ್ರೆ ಅಯಸ್ಕಾಂತ ಕಬ್ಬಿಣ ಅಂತ ಎರಡು ಭಾವದಿಂದ ಆದ ನಡೆದ ವ್ಯವಹಾರವಿನ ವ್ಯವಹಾರ ಸತ್ಯ ಅದೇನು? ನೀನು ಕೇಳ್ತಿದ್ದಿ ವ್ಯವಹಾರ ಹೆಂಗ ನಡೀತದ ಅಂತ ಕೇಳ್ತಿದ್ದಿ. ವ್ಯವಹಾರ ಸುಳ್ಳಾದಂದ್ಮೇಲೆ ಸುಳ್ಳು ವ್ಯವಹಾರಕ್ಕೆ ಸಾಕ್ಷಾತ್ ತರ್ತದಂತ. ಸುಳ್ಳು ವ್ಯವಹಾರಕ್ಕೆ ಸಾಕ್ಷಿ ಬೇಕಾಗಿಲ್ಲ. ಹಾಗಾಗಿ ಕನಸಿನ ಪುರುಷಂಗೆ ಕನಸಿನ ಅಂಗನೆಯಿಂದೆಯೇ ಇವೆಲ್ಲ ತಲೆ ಕೆಟ್ಟಬಿಟ್ಟವ್ರು ನಮ್ಗ. ನೀವು ಹೇಳುವ ದೃಷ್ಟಾಂತ ದ್ರಾಷ್ಟಾಂತ ಅನುಭವಕ್ಕೆ ಬರವಲ್ತು. ಕೇಳಿದಂಗೆಲ್ಲ ಮೊದಲು ಹೇಳಿದ್ನಲ್ಲ, ನಿದ್ದೆ ಬಂದಂಗೆ ಆಗ್ತದ, ಇಲ್ಲಿ ಎದ್ದು ಹೋಗಂಗೆ ಆಗ್ತದ. ಇವೆಲ್ಲ ಕೇಳಿ ಕೇಳಿ ಸಾಕಾಗ್ಯದ ಮುನಿಗಳೇ. ನನ್ನ ಸ್ವತಃ ಅನುಭವಕ್ಕೆ ತಕ್ಷಣ ಬರುವಂಗೆ ಹೇಳಂದ್ರು. ಅಂತ ದೃಷ್ಟಾಂತ ಹೇಳಿ
ಸುಳ್ಳು ವ್ಯವಹಾರದಿಂದ ಸತ್ಯ ವ್ಯವಹಾರ ಹೆಂಗೆ ಕಾಣ್ತದಪ್ಪ? ಇಲ್ಲಿವರೆಗೆ ಸುಳ್ಳಿನ ವ್ಯವಹಾರ ಸುಳ್ಳು ಅಂತ ಹೇಳಿರಿ. ಕೆಲವು ಸಲ ಸತ್ಯದಂತ ನಮಗೆ ತೋರ್ತದಲ್ಲ, ಈಗ ತೋರಂಗಿಲ್ಲ. ಈ ಕೇಳಿದ ಇದು ನಡೆದಲ್ಲ, ವ್ಯವಹಾರ ನಡೆದ, ಬಾಯಿಂದ ವ್ಯವಹಾರ ನಡೆದ. ಆದರೂ ಕೂಡ ಇದು ಬಹಳ ಘನಕಾರ್ಯ. ಇದು ಅದಕ್ಕೆ ಬಹಳ ಮಾತನಾಡಿದರೆ ಮುತ್ತಿನಂತಿರಬೇಕಂದು. ಮಾತನಾಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನರ್ಬೇಕಯ್ಯ. ಯಾಕಂದ್ರೆ ನಾನು ಮಧ್ಯಾಹ್ನ ಮಲಗಿದಾಗ ಒಂದು ವಿಚಾರ ಬಂತು. ಎಷ್ಟು 5 ಮಂದಿ ಕಣ್ಣು, ಕಿವಿ, ಚರ್ಮ, ಶಬ್ದ, ಸ್ಪರ್ಶ, ರೂಪ, ನಾಸಿಕದ ಗಂಧ, ನಾಲಿಗೆ ರುಚಿ 5 ಅವಲ್ರಿ. ರೂಪದಿಂದ ಏನಾದರೂ ಆರೋಪ ತಂತು ಅಂದ್ರೆ ರೂಪ ನೋಡಿ ಆರೋಪ ಬರ್ತದ. ಆ ಆರೋಪ ಬಂದಾಗ ಉತ್ತರ ಯಾರು ಕೊಡ್ಬೇಕು? ಕಣ್ಣು ಕೊಡ್ತಾನೆ ಉತ್ತರ, ಅದು ಬಾಯಿನ ಕೊಡ್ಬೇಕು. ಶಬ್ದದಿಂದ ಆರೋಪ ಬರ್ತಾವ, ಕಿವಿಯಿಂದ ಕಿವಿ ಉತ್ತರ ಕೊಡ್ತದೆ, ಅದು ಬಾಯಿನ ಕೊಡ್ಬೇಕು. ರುಚಿಯನ್ನು ನೋಡ್ತಕ್ಕಂಥ ನಾಲಿಗೆ ಅದ, ಅದು ಇಷ್ಟ ಅನಿಷ್ಟವನ್ನ ಉತ್ತರ ಕೊಡಬೇಕಾದ್ರೆ ಏನ್ ಬೇಕು? ನಿನ್ನ ಬಾಯಿನೇ ಬೇಕು. ಮೂಗು ಅನಂತ ರೀತಿಯ ದುರ್ಗಂಧ ಸುಗಂಧವನ್ನು ನೋಡ್ತದ, ಉತ್ತರವನ್ನು ಕೊಡಬೇಕಾದ್ರೆ ಯಾರು ಬೇಕು? ಬಾಯಿನೇ ಬೇಕು. ಹೌದು ಅಂದಾಗ ಇದರ ಮೇಲೆ ಜವಾಬ್ದಾರಿ ಎಷ್ಟಾದಂತ ಅರ್ಥ ಮಾಡ್ಬೇಕಂತ. ಮಾತಿನ ಮೇಲೆ ಜವಾಬ್ದಾರಿ ಎಷ್ಟಾದ ಬರ್ಕರಿ ಬೇಕಿದ್ರೆ. ನಾವೇನಂತೀವಿ ಅದಕ್ಕೆ ಮಹಾತ್ಮರು ಮಾತನಾಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಅಂದ್ರು. ಅದಕ್ಕೆ ಮಾತಿಗೆ ವಾಣಿಗೆ ಯಾಕೆ ಮಹಾತ್ಮರು ಇಷ್ಟು ಮಹತ್ವ ಕೊಟ್ಟದಂದ್ರೆ ಗೊತ್ತಾಯ್ತು. ಇಷ್ಟು ಜವಾಬ್ದಾರಿ ಅಂತ. ಎಷ್ಟು ಜವಾಬ್ದಾರಿ ನೋಡ್ರಿ. 5 ಮಂದಿ ಮಾಡಿದ ಸಕಲ ಕಾರ್ಯಕ್ಕೆ ಒಬ್ಬ ಸಮರ್ಥ ಮಾಡಿಕೊಳ್ಳುವಂತ ಶಕ್ತಿ ಮಾತಿಗೆ ಅದು, ವಾಣಿಗೆ ಅದು. ಜವಾಬ್ದಾರಿ ಬಾಳದಲ್ಲ. ಹಾಗೆ ನಾವು ಅಂತರಂಗಿಕ ವಿಚಾರಕ್ಕೆ ಹೋದಂಗೆಲ್ಲ ವಿಚಿತ್ರ ಅದ. ದೇಹದ ಸೃಷ್ಟಿ ವಿಚಿತ್ರ ಅದ. ಅದಕ್ಕೆ ಮಾರಾಯ ಬಹಳ ಆಯ್ತು ಹೇಳಕತ್ತಿ, ಅನುಭವಕ್ಕೆ ಬರಂಗೇಳು. ಸುಳ್ಳಿನಿಂದ ಸತ್ಯ ಹೆಂಗಂದ್ರೆ ಕನಸಿನ ಪುರುಷಂಗೆ ಕನಸಿನ ಅಂಗನೆಯಿಂದ, ಕನಸಿನ ಪುಷಿಯಿಂದೆ ಸುಖ ದುಃಖ, ಕನಸಿನ ಪುರುಷಂಗೆ ಕನಸಿನ ಅಂಗನೆಯಿಂದೆ, ಕನಸಿನ ಪುಲಿಯಿಂದೆ ಸುಖ ದುಃಖ ಜನಿಸುವಂತೆ ಈ ನೆನಪಿನ ವಿಷಯಾಳಿಗಳಿಗೆ ಅನುಭವ ಹೌದು ಆ ಕಲ್ಪಿತನಿಂದೆ. ಇಲ್ಲಿ ಒಳಗೆ ಹೋದ್ರು ನೋಡಮ್ಮ. ಕನಸಿನ ಪುರುಷ, ಸ್ವಪ್ನದಲ್ಲಿ ಒಬ್ಬ ಪುರುಷ, ಆ ಪುರುಷನಿಗೆ ಕನಸಿನಲ್ಲಿ ಒಬ್ಬ ಸ್ತ್ರೀ ಭೇಟಿ ಅಲ್ಲ. ಜಾಗ್ರತೆಯಲ್ಲಿ ಅಲ್ಲೇದು, ಕನಸಿನಾಗ. ಆಗ ಅಲ್ಲಿ ಏನಾಯ್ತು ಅಂದ್ರೆ ಆನಂದ ಆಯ್ತಿಲ್ಲ ಅವನಿಗೆ. ಆನಂದ, ಬಹಳ ಆನಂದ. ಅದೇ ಸಮಯದಲ್ಲಿ ಕನಸಿನಾಗ ಒಂದು ಹುಲಿ ಬಿಡ್ತಪ್ಪ. ಹುಲಿ ಬಂದಾಗ ಅದೇನು ಮಾಡ್ತದ? ಇದು ಕನಸಿನ ಅಂಗನೆ ಕೂಡ ನಿನ್ನ ಸ್ಪರ್ಶ ಮಾಡ್ತದ. ಸ್ತ್ರೀ ಪುರುಷನ ಸ್ಪರ್ಶ ಮಾಡ್ಲಾರ್ದು ಸುಖ ಆಗ್ತದೆ? ಸ್ಪರ್ಶ ಆದಾಗನೇ ಸುಖ ಆಗದು. ಆ ಅಂಗನೆ ಸ್ಪರ್ಶ ಆದಾಗ ಸುಖ ಆಯ್ತು. ಈ ಹುಲಿ ಕೂಡ ನಿನ್ನ ಮೈ ಸ್ಪರ್ಶ ಮಾಡ್ತದಿಲ್ಲ, ದುಃಖ ಆಯ್ತಿಲ್ಲ ನಿನಗೆ. ಸ್ಪರ್ಶದಲ್ಲಿ ಎಷ್ಟು ವ್ಯತ್ಯಾಸ ನೋಡ್ರಿ. ಹುಲಿ ಮುಟ್ಟಿದ್ರೆ ದುಃಖ ಆಗ್ತದ, ಅದೇ ಸ್ತ್ರೀ ಮುಟ್ಟಿದ್ರೆ ಸುಖ ಆಗ್ತದ. ಈ ಎರಡೂ ಸತ್ಯ ಏನಂದ್ರೆ ಎರಡೂ ಸುಳ್ಳೆ. ಯಾಕಂದ್ರೆ ಎರಡೂ ವ್ಯವಹಾರ ಸ್ವಪ್ನದಲ್ಲಿ ನಡೆದ ವ್ಯವಹಾರ, ನಿಜವಾಗಿ ಇಲ್ಲವೇ ಇಲ್ಲ. ಆದರೂ ಕೂಡ
ಅಲ್ಲಿ ಆ ಸುಖದಿಂದ ಆನಂದವಾಗುವುದು, ಈ ಹುಲಿಯ ಇದರಿಂದ ದುಃಖವೂ ಆಗುವುದು. ಎರಡೂ ಸ್ವಪ್ನದ ವಿಷಯಗಳು. ಇದು ಜಾಗ್ರತದಾಗಿಲ್ಲ, ಅದು ಸ್ವಪ್ನದಾಗಿಲ್ಲ. ಹೌದಿಲ್ಲ? ಎರಡೂ ಸ್ವಪ್ನದಲ್ಲೇ. ಆದರೂ ಕೂಡ ಒಂದರಿಂದ ಸುಖ, ಒಂದರಿಂದ ದುಃಖ ತೋರುತ್ತದಲ್ಲ. ತೋರಿದರೂ ಕೂಡ ಯಾವೂ ಇಲ್ಲ. ಅದರಂತೆ ಜಾಗೃತ ಅವಸ್ಥೆಯಲ್ಲಿ ಕೂಡ ವಿಷಯದ ವ್ಯವಹಾರಗಳು ಮಿಥ್ಯೆ ಆದರೂ ಸುಖ ದುಃಖಗಳ ಅನುಭವ ಆಗ್ತದೆ. ಈ ಜಾಗ್ರತಾವಸ್ಥೆನ ಸತ್ಯ ಇದು ಮಿಥ್ಯನ. ಯಾಕೆ ಮಿಥ್ಯ? ಜಾಗ್ರ, ಸ್ವಪ್ನ, ಸುಸುಪ್ತಿಯಲ್ಲ. ನಮಗೆ ಮೂರು ಅವಸ್ಥೆಗಳವ. ಮೂರು ಅವಸ್ಥೆಗಳು ಸತ್ಯ ಅಂತ ಯಾರು ಕೈ ಎತ್ತಿ ಹೇಳಂಗಿಲ್ಲ, ಹೇಳಕ್ ಬರಂಗಿಲ್ಲ. ಜಾಗ್ರದ ಸತ್ಯ ಅಂದ್ರೆ ಮತ್ತೆ ಸ್ವಪ್ನ ಬೀಳಬಾರ್ದಾಗಿತ್ತು, ಸ್ವಪ್ನ ಅವಸ್ಥೆ ಬರಬಾರ್ದಾಗಿತ್ತು. ಸ್ವಪ್ನನೇ ಸತ್ಯ ಅಂದ್ರೆ ಸುಸುಪ್ತ ಅವಸ್ಥೆ ಬರಬಾರ್ದಾಗಿತ್ತು. ಸುಸುಪ್ತ ಅವಸ್ಥೆನೇ ಸತ್ಯ ಅಂದ್ರೆ ಮತ್ತೆ ಜಾಗ್ರ ಬರೋದಾಗಿತ್ತು. ಇವು ಒಂದರೊಳಗೆ ಒಂದು ಇಲ್ಲ, ಇವು ಮಿಥ್ಯ. ಆದ್ರೂ ಕೂಡ ಸತ್ಯ ಅಂತ ನಡೆದಲ್ಲಿ ವ್ಯವಹಾರ. ಮಾನವರು ಸ್ವಪ್ನದ ಕನಸಿನ ಅಂದದಿ, ಕನಸಿನಲ್ಲಿ ಏನೇನು ನಡೆದ ಸುಳ್ಳು ಅಂದ್ರೆ ತಲೆಯಾಗಿ ಬಿಡ್ತೀವಿ, ಜಲ್ದಿ ಒಪ್ಪಿಗೆ ಅಂತೀವಿ, ಹೌದು ಬಂದ್ಬಿಡ್ತೀವಿ. ಜಾಗ್ರನ ಅದ್ರಂಗೆ ಸುಳ್ಳು ಇಲ್ಲ. ಮತ್ತೆ ಈ ಅವಸ್ಥೆ ನಡೆದದ್ದು ಯಾಕೆ ಗಟ್ಟಿಯಾಗಿ ಅಂತೀವಿ ನಾವು? ಇದು ಗಟ್ಟಿ, ಎಷ್ಟು ಗಟ್ಟಿ ಅಂದ್ರೆ ಶರೀರ ಹೋದ್ರೂ ಬರೋಲ್ಲ ಕೆಲವೊಂದು ವಿಷಯದಲ್ಲಿ, ಅಷ್ಟು ಗಟ್ಟಿಯಾಗಿ. ಯಾಕಂದ್ರೆ ಇನ್ನು ಅಜ್ಞಾನದ ಅವಸ್ಥೆಯ ಭ್ರಾಂತಿ ನಮ್ಗೆ ಹೋಗಿಲ್ಲ ಅಂತ ಅರ್ಥ. ಇನ್ನು ಅಜ್ಞಾನದ ಅವಸ್ಥೆಯ ಭ್ರಾಂತಿ ಹೋಗಿಲ್ಲ. ಇದು ಹೋಗತನ ನಮಗ ಶಾಂತಿ ಸಮಾಧಾನ ಆಗೋದಿಲ್ಲ, ಅಷ್ಟೇ ವಿನ ಮತ್ತೇನಿಲ್ಲ. ಹೀಗೆ ಇಲ್ಲದ ತನ್ನಿಂದ ಇಲ್ಲದ ತಾನು ಆಗುತ್ತಿಲ್ಲದ ಅಖಿಳ ತೋರ್ಕೆಗಳನ್ನು ಉಳ್ಳಂತೆ ಬಗೆವನು ಆ ಕಲ್ಪಿತನು ಅರಿದೊಡಂ ಇಲ್ಲ ಆ ತೋರ್ಕೆ ಚಿತ್ತವಲ್ಲದೆ. ಈ ಪ್ರಕಾರವಾಗಿ ಇಲ್ಲದ ತನ್ನಿಂದ ಅಂದ್ರು. ಇಲ್ಲದ ತನ್ನಿಂದ ಅಂದ್ರೆ ಏನು? ತನಗ ಯಾವ ಇಲ್ಲಲ್ಲ. ಯಾರಿಗೆ? ಚಿತ್ತಿಗೆ ಯಾವುದಿಲ್ಲ. ಇಲ್ಲದಿದ್ರೂ ಕೂಡ ಆಗ್ತಾ ಇದೆ ಅಂದ್ರೆ ಎಲ್ಲ ತೋರಿಕೆಗಳು ಆಗ್ತಾವಲ್ಲ, ಮಗ ಕಾಣ್ತಾವಲ್ಲ. ಕನಸಿನಾಗ ಹಂಗಾಯ್ತ್ರಿ, ನಿದ್ದೆಲಿ ಹಿಂಗಾಯ್ತು, ಎದ್ದಾಗ ಹಂಗಾಯ್ತು. ಆದ್ರೂ ಕೂಡ ಅನೇಕ ವಿಧದ ಪ್ರತೀತಿ ಉಳ್ಳಂತೆ ಇದ್ದಂತೆ ತೋರ್ತಾವ. ಸ್ವಪ್ನದಲ್ಲಿ ಇಲ್ಲದ್ದು ಇದ್ದಂಗ ತೋರ್ತಿಲ್ಲ. ಏನು ಹುಲಿ ಇಲ್ಲ, ಹೆಣ್ಣಿಲ್ಲ, ಹೆಣ್ಣಿನಿಂದ ಸುಖ ಆದಂಗಾಯ್ತು, ಹುಲಿಯಿಂದ ದುಃಖ ಆದಂಗಾಯ್ತು. ಅದರಂತೆ ಇಲ್ಲಿ ಜಾಗ್ರದಲ್ಲಿ ನೀ ಏನ್ ಮಾಡ್ಬೇಕಾಗ್ಯದಂದ್ರೆ ಕೆಲಸ ಮಾಡ್ಬೇಕಾಗ್ಯದ. ಸ್ವಪ್ನದಲ್ಲಿ ಸುಳ್ಳಂತ ತಿಳಕ ನೀ ಏನ್ ಮಾಡೋದು ಬೇಕಾಗಿಲ್ಲ. ಇದು ಗುರು ಬೇಕಾಗಿಲ್ಲ, ಶಾಸ್ತ್ರ ಬೇಕಾಗಿಲ್ಲ, ಹೆಂಡ್ರು ಮಕ್ಕಳು 4 ಮಂದಿ ಬುದ್ಧಿವಂತರು ಪಂಚಾಯತ್ ಮಾಡಿ ನಿರ್ಣಯ ಮಾಡೋದು ಬೇಕಾಗಿಲ್ಲ. ಆದ್ರೆ ಜಾಗೃತ ಅವಸ್ಥೆಯಲ್ಲಿ ಏನ್ ತಿಳ್ಕೊಂಡಿವಲ್ಲ ಅದನ್ನ ನಿಶ್ಚಯ ಮಾಡಕ್ಕೆ ಗುರು ಶಾಸ್ತ್ರ ಬೇಕಾಗಿ. ಸ್ವಪ್ನದಲ್ಲಿ ಆದದ್ದು ಕನಸಿನಾಗ ಆದದ್ದು ಹೋಗ ಅಂತಾರ ಅವರು. ಜಾಗ್ರದಾಗ ಆದದ್ದು ಹೋಗ ಅಂತ ಯಾರನ್ನ ಕೈ ಮಾಡಿ ಹೇಳ್ತಾರೆ? ಅಲ್ಲಿ ಏನನ್ನ ಆಯ್ತಂದ್ರೆ ಇಲ್ಲಿಂದ ಟೂವಲ್ಗಳ ರೆಡಿ. ಜ್ಞಾನಸದಲ್ಲಿ ಹೇಳಲಿಲ್ಲ ಅವರು. ಶಾಸ್ತ್ರ ಬಲಕ್ಕಿಂತ ಹೆಣ ಬಲಕ್ಕಿಂತ ಅದರ ಭಾವಾರ್ಥ ಹೇಳ್ತೇನೆ. ಒಬ್ಬ ವ್ಯಕ್ತಿ ಒಂದು ಊರಲ್ಲಿ ಸತ್ತಾನ. ಆ ಸತ್ತ ಸುದ್ದಿಯನ್ನ ತಮ್ಮ ಸಂಬಂಧಿಗಳಿಗೆ ಮುಟ್ಸಕ ಆತ ರೂಢಿ ಬಂದ. ಅವ್ರು ಇವ್ರು ಯಾರನ್ನ ಆನಕ್ಕೆ ಯಾರೋ ಒಬ್ರು ಸಿಕ್ಕರು. ನೋಡಪ್ಪ ಇಂತಲ್ಲಿ ಶಕ್ತಿನಾಯಕ ನಮ್ಮೂರಾರ, ಹೋಗಿ ಮನೆಗೆ ಹಿಂಗಾಗ್ಯದಂತ ಸುದ್ದಿ ಮುಟ್ಸಿ ಬಾ ಅಂತ ಮೊದಲು ಕಳಿಸಿದ್ರು. ಈಗಿನ ಕಾಲದಾಗ ಫೋನ್, ಆಗಿನ ಕಾಲದಾಗ ಭಾಳ ಕಷ್ಟ ಇತ್ತು, ನೇಮನ ಹಂಗಿದ್ದು.
ಆತ ಆಯ್ತಪ್ಪ ಗೌಡ ಅಂದ. ಬಸ್ ಚಾರ್ಜಿಗೆ ರೊಕ್ಕ ಕೊಟ್ಟರು. ಸೀದಾ ಬಸ್ ಬಂತು, ಹತ್ತಿದ ಬಂಧುಗಳೇ. ಮತ್ತೆ ಸಹಜವಾಗಿ ಬಂದ ಸುದ್ದಿ ತಾತ ಹೇಳಿದು ಬಹಳ ಕರೆಕ್ಟ್. ಹೆಣದ ಸುದ್ದಿ ತಂದವರು ಬಹಳ ಹುಷಾರಿರ್ತಮ್ಮ. ಮಧ್ಯಾಹ್ನ ಸಮಯ ಆಗಿತ್ತಂದ್ರೆ ಮೊದಲು ಊಟ ಗೀಟ ಮಾಡಿರ್ಲ ಅಂತ ಕೇಳ್ಬೇಕು ಮನ್ಯಾಗ. ಯಾಕಂದ್ರೆ ಇವ್ರು ಬರೀ ಎಳ ಮಂದಿನೇ. ಊಟ ಆಗದ ಅಂತ ಹೇಳಿದ್ಮೇಲೆ ಆವಾಗ ಸುದ್ದಿ ಹೇಳ್ಬೇಕು, ಇಲ್ಲಮ್ಮ ಊರಾಗ ಹಿಂಗಾಗಿತ್ತು ಅದಕ್ಕೆ ಸುದ್ದಿ ತಂದಿನಿ ಅಂತ. ಇದು ಯಾವಾಗಪ್ಪ ಎಷ್ಟೊತ್ನಾಗ ಅಂತ ಅವ್ರು ಏನಾಗಿತ್ತು ಅಂತ ಕೇಳ್ತಾರ ನೋಡು. ಆತುರ ಇರ್ತದ ಅದು. ಇಲ್ಲಮ್ಮ ಯಾವಾಗಾಗಿತ್ತು, ಇಲ್ಲಪ್ಪ ಗೊತ್ತಿಲ್ಲ, ಅಲ್ಲಿ ಗೌಡ ಹೊರಗೆ ಬಂದ ಸುದ್ದಿ ಮುಡ್ಸಿಬಾಪ ಅಂದ. ಎಷ್ಟೊತ್ತಾಗ ಸತ್ನ ಗೊತ್ತಿಲ್ಲ, ಯಾವಾಗ ಸತ್ತನ ಗೊತ್ತಿಲ್ಲ, ನಾನು ಆ ಸತ್ತವನ್ ನೋಡೇ ಇಲ್ಲ ಅಂದ ಅವನು. ಇಷ್ಟೆಲ್ಲ ನೋಡಿಲ್ಲ ಮಾಡಿಲ್ಲ ಅಂತ ಎಲ್ಲ ಹೇಳಿದ್ರು ಕೂಡ ಅವನು ಹೆಣ ಸುದ್ದಿ ತಂದ. ನಾವು ಸುಳ್ಳು ಅಂತ ತಿಳ್ಕೊಂತೇವೆ. ನಾವು ಸುಳ್ಳಂತೆ ಹೋಗೋ ಮುಳ ಅಂತೇಳಿ ಯಾರನ್ನ ಬೈದು ಕಳಿಸ್ಯಾರ. ಆಯ್ತಪ್ಪ ಜಲ್ದಿ ತಯಾರ ಅಣ್ಣ. ಅವನು ಬಾಯ ಮಾತಿರ್ತದ. ಆಯ್ತು ನಿನಗೇಳು ನನಗೇಳು, ನಾ ತಯಾರಾಗು ನೀ ತಯಾರಾಗು. ಜೀಪು ಟ್ರ್ಯಾಕ್ಟರ್ ಲಾರಿ ತಯಾರಾಗೋದು, ನಾನು ನಟ್ಟು ಹೋಲಾಕೋದು ನೀನು ನಟ್ಟು ಹೋಲಾಕೋದು, ಹೋಗೇ ಬಿಡೋದು. ಅಂದ್ರೆ ಸತ್ತ ಹೆಣದ ಸುದ್ದಿ ತಂದವನ ಮಾತು ಸುಳ್ಳಲ್ಲ ಅಂತ ನಮ್ಗೆ ನಿಶ್ಚಯ ಆಗ್ಯದ. ಮತ್ತೆ ಇಲ್ಲಿ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಾಕ್ಷಾತ್ ಭಗವಂತನೇ ಹೇಳ್ತಾನ, ಅವನ ಮಾತು ನಾವು ಹೆಣದ ಸುದ್ದಿ ತಂದವನ ಮಾತಿನಷ್ಟು ನಂಬಿವೆ ನಾವಿಲ್ಲಿ. ಸುಮ್ಮನೆ ಶಾಸ್ತ್ರ ಹೇಳದೆ, ಶಾಸ್ತ್ರ ಕೇಳದೆ ನಂಬಿಕೆ ಎಷ್ಟಾಗ್ಯದ. ಹಾಗಾಗಿ ಇಲ್ಲಿ ಹೇಳ್ತಾರ ಮಹಾತ್ಮರು, ಈ ರೀತಿಯಾಗಿ ವಿಚಾರವನ್ನ ಮಾಡಿ ನೋಡಿದಾಗ ಎಲ್ಲಿ ಜಾಗ್ರದಲ್ಲಿ ನಡೆಯುವಂತ ವಿಷಯಕ್ಕೆ ವಿಚಾರ ಮಾಡು. ನಿದ್ದೆಗೆ ನಡೆಯೋದಕ್ಕ ಸ್ವಪ್ನದಾಗ ನಡೆಯೋದಕ್ಕ ಏನು ಗುರುಶಾಸ್ತ್ರದ ವಿಚಾರ ಬೇಕಾಗಿಲ್ಲ. ಅದನ್ನು ಕೇಳಕ್ಕೆ ಹೋಗಿ ನನ್ನ ಶಿಷ್ಯ ಮೈತ್ರಾದೇವಿ ಯಜ್ಞವಲ್ಕ ಮಹರ್ಷಿಗಳಿಗೆ ಶರಣಾಗತಗಳಾಗಿ ಕನಸಿನಾಗ ನನಗೆ ಹಿಂಗಾಗ್ತದ, ಅದಕ್ಕೆ ದುಃಖ ಆಗ್ಯದ, ಆ ದುಃಖವನ್ನು ನಿವೃತ್ತಿ ಮಾಡಿ ಆನಂದವನ್ನು ಕೊಡು ಮಹಾರಾಯ ಅಂತ ಹೋಗಿಲ್ಲ. ಜನನ ಮರಣ ಭವ ದುಃಖ ಇದು ಜಾಗೃದಾಗ ಆಗ್ತದ, ಸ್ವಪ್ನದಾಗ ಆಗ್ತದ. ಜಾಗೃತದಲ್ಲಿ ಆಗದು ಈ ದುಃಖ. ಅಂದ್ರೆ ಜಾಗೃತದಲ್ಲಿ ಆಗುವಂತ ದುಃಖವನ್ನ ಕಳೆಯಕ್ಕೆ ಗುರು ಬೇಕು ನೋಡ್ರಿ. ಬೇಕೇ ಬೇಕಿಲ್ಲ, ಸುಮ್ಮನೆ ಓದ್ತದ. ಸುಮ್ಮನೆ ಹೋಗೋದಿತ್ತಂದ್ರೆ ಯಾರು ಗುರುವಿನ ಸನ್ನಿಧಿಗೆ ಓದ್ತಿದ್ದಿಲ್ಲ. ನಾವ್ಯಾಕ ಹಿಂದಿನ ಶರಣರು ಋಷಿಗಳು ಮಹಾತ್ಮರು ಯಾರು ಹೋಗ್ತಿದ್ದಿಲ್ಲ. ಅಂತ ತ್ರಿಕಾಲಜ್ಞಾನಿ ಅಂತ ನಾರದನೇ ಇಷ್ಟು ಕಷ್ಟಪಟ್ಟ. ಅವನಿಗೆ ಎಷ್ಟಿದ್ವು 64 ವಿದ್ಯೆಗಳಿದ್ರು ಕೂಡ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ. ಸುಖ ಆಗೋದಿಲ್ಲ ನಿನಗಂದ್ರ ಅವರು. ಯಾಕಂದ್ರೆ ವಿಧಿಗಳನ್ನ ಬಿಟ್ಟಿವಿ. ಅದು ಸುಖ ಆಗೋದು ಗುರುವಿನಿಂದ, ಗುರು ಶಾಸ್ತ್ರಾದಿಗಳಿಂದ. ಹಾಗಾಗಿ ಭಾವನೆಯನ್ನು ಮಾಡಿದರೂ ಕೂಡ ತನ್ನ ನಿಜವನ್ನು ತಾನು ಯಥಾರ್ಥವಾಗಿ ತಿಳಿದರೆ ಇದ್ದಕ್ಕಿದ್ದಂಗೆ ಯಥಾರ್ಥ ಇದ್ದಕ್ಕಿದ್ದಂಗೆ ಎದಗೇನು ಮಿಶ್ರ ಇಲ್ಲ. ಇದ್ದಕ್ಕಿದ್ದಂಗೇನು ನೀ ಬ್ರಹ್ಮ ಇಲ್ಲ, ಇದ್ದಕ್ಕಿದ್ದಂಗೆ ತಿಳಿದರೆ ನೀ ದೇಹ ನೀನಲ್ಲ ಅಂದ್ಮೇಲೆ ದೇಹಕ್ಕೆ ಸಂಬಂಧಪಟ್ಟಂತ ಇಂದ್ರಿಯಾದಿಗಳು ನೀನ ಅಲ್ಲ. ಅವನ ದಾರಿಡಿದು ಇಬ್ರು ಹೊಂಟಿದ್ರು. ಈ ಹೊಲ್ದಾಗ ಎಷ್ಟು ತೋಟ ಗೀಟ ಹೂವು ಗೀವು ಹಣ್ಣು ಕಾಯಿ ಪತ್ರಿ ಏನು ಅನಂತ ರೀತಿ ಮನಸ್ಸು ಹೇಳ್ತಾವ. ಇವೆಲ್ಲ ಯಾರು ಅಂತ ಕೇಳಿದವ ಬೇಜಮಾನ. ಬತ್ತೆಗಿದ್ದವಂದ ಇದು ನಂದಂದ, ಎಲ್ಲ ನಂದಂದ. ಅವಾಗ ಆತಗ ಅನುಮಾನ ಬಂತು, ಇವನು ಇಷ್ಟು ಪ್ರಕಾರ ಯೋಗ್ಯತೆ ಅವನಲ್ಲಿಲ್ಲ, ಇಂಥ ತೋಟ ಇವನು ಮಾಡ್ಯಾನಂದ್ರೆ ಅನುಮಾನ ಬರ್ತದ ಅಂತ ತಿಳ್ಕೊಂಡು ಭಾಳ ಚಲೋ ಆಯ್ತಪ್ಪ ತೋಟ ಇದೆಲ್ಲ ನಿಂದೆ ಅಂದ್ರೆ
ಇದು ಹೊಲ ಯಾರ್ದಂದ, ಅವನು ಹೇಳಿದ ಹೊಲ ನಂದಲ್ಲ ಅಂದ. ಹೊಲ ನಂದಲ್ಲ ಅಂದಾಗ ಅವನು ತಿಳ್ಕೊಂಡಿಲ್ಲ ಇವಂತ ಮೂರ್ಖ ಅಂತ. ಹೊಲನೇ ತಂದ ಅಲ್ಲದ ಮೇಲೆ ಹೊಲದಲ್ಲಿರ್ತಕ್ಕಂಥ ಬೆಳೆಗಳು ತನಗೆ ಹೆಂಗಾಗ್ತಾವಂತ. ಅದರಂತೆ ಗುರುಶಾಸ್ತ್ರದಿಂದ ದೇಹವೇ ನೀನಲ್ಲ ಅಂತ ತಿಳ್ಕೊಂಡ್ಮೇಲೆ ದೇಹದಲ್ಲಿರುವಂಥ ಧರ್ಮ ಕರ್ಮಗಳು ನಿನಗೆ ಹೆಂಗಾಗ್ತಾವ ವಿಚಾರ ಮಾಡಬೇಕಿಲ್ಲ. ಈ ಸತ್ಯವನ್ನು ನಾವು ಒಪ್ಪಿಕೊಂಡು ಹೋಗ್ಬೇಕಾಗ್ಯದ. ನಿನ್ನೆ ಹೇಳಿದ ಸತ್ಯವನ್ನು ಆದಷ್ಟು ಜಲ್ದಿ ಒಪ್ಪ್ರಿ. ನಿಮ್ಮಗ ಇಲ್ಲಿವರೆಗೂ ಕೇಳಿದಂಥ ಫಲವನ್ನು ಎಂದೂ ಸುಳ್ಳಾಡಿ ಕಳ್ಕಕ್ಕೆ ಹೋಗ್ಬೇಡ್ರಿ. ನಾವು ನಡೆ ಬರ್ಲಿಕ್ಕಿಲ್ಲಪ್ಪ, ನಾವು ಹೋಗೋಣ ಇನ್ನೊಂದು ಜನ್ಮಕ್ಕೆ ಹೋಗೋಣ. ನಡೆ ಬರ್ಲಿಕ್ಕಂದ್ರೆ ಇನ್ನೊಂದು ಜನ್ಮಕ್ಕೆ ಹೋಗೋಣ, ಅಲ್ಲೇ ನಮಗೆ ತೊಂದರೆ ಇಲ್ಲ. ಮುಂದಿನ ಜನ್ಮದಲ್ಲಿ ಬೇಕಾದಷ್ಟು ಸಂಪತ್ತು ಮಾಡ್ಕೊಂಡಿದ್ದಲ್ಲ, ಏನು ಸಂಪತ್ತು ಮಾಡಿದ್ರು ಇಲ್ಲೇ ಒಟ್ಟಿಗೆ ಒಪ್ಪತ್ತಿ ಕೂಡಲಿಲ್ಲ. ನಮಗೆ ಸಂಪತ್ತು ಏನಾದ? ಈ ಸಂಪತ್ತು ಅಂದಿಲ್ಲ ಓ ಮೂರ್ಖ, ನಿನ್ನದೆಂಬುದು ಜ್ಞಾನ ರತ್ನ ನೋಡಂತ ಅಲ್ಲಮ್ಮ ಪ್ರಭುಗಳು ಹೇಳ್ಯಾರ. ಈ ಸಂಪತ್ತು ಹೇಳ್ಯಾರ. ನಿನ್ನ ಹೊಲ ಎಷ್ಟದ, ಮನೆ ಎಷ್ಟದ, ಗದ್ದೆ ಎಷ್ಟದ, ಬೈಲು ಭೂಮಿ ಎಷ್ಟದ, ನಿನಗೆ ತಿಂಗಳಿಗೆ ಆದಾಯ ಎಷ್ಟದ, ಇದಕ್ಕೆ ಸಂಪತ್ತು ಅಂತ ಹೇಳ್ಯಾರ. ನಾವು ನಿನ್ನದೆಂಬುದು ಜ್ಞಾನ ರತ್ನ ನೋಡ, ಅದನ್ನು ಕೆಡದೆ, ಅದನ್ನ ನೀನು ನಾಶ ಮಾಡಿಕೊಳ್ಳದೆ ಧರಿಸಿದೊಡೆ ಆದಡೆ ನಿನ್ನಂತ ಸಿರಿವಂತರು ಆರೆಲ್ಲ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಂತ ಹೇಳಿದ್ರು ಅವರು ಪ್ರಭುದೇವರು. ಅಂದಾಗ ಹುಟ್ಟೋಣ, ಆಗದಿದ್ರು ಹುಟ್ಟೋಣ, ಆದ್ರೆ ಇದ್ದ ಜ್ಞಾನವನ್ನು ಕಳ್ಕೋಬಾರ್ದು. ಎದ್ದ ಜ್ಞಾನ ಕಳ್ಕೊಂಡವಂದ್ರೆ ಇಲ್ಲಿವರೆಗೆ ಸಂಪಾದನೆ ಮಾಡೋದು ಇಲ್ಲಿ ವ್ಯರ್ಥ. ನೀರಿನಲ್ಲಿ ಹುಣಸೆಹಣ್ಣು ತೊಳೆದ್ರೆ ಅಡಿಗೆ ಹಾಕಕ್ ಬರ್ತದ, ಗಡಿಗೆ ತೊಳೆದ್ರೆ, ಗಡಿಗೆ ಹುಣಸೆಹಣ್ಣು ತೊಳೆದ್ರೆ ಅಡಿಗೆ ಬರ್ತದ. ನದಿಯಾಗ ಹುಣಸೆಹಣ್ಣು ತೊಳೆದ್ರೆ ಅದ್ರ ಹುಳಿ ಯಾವ್ದಕ್ಕೂ ಉಪಯೋಗ ಬರ್ತದೇನು? ಅದಂತ ಏನನ್ನ ತೊಳ್ಕೋಬೇಕಾಗಿದ್ರೆ ನಿಮ್ಮ ಈ ಗಡಿಗೆಯಲ್ಲಿ ತೊಳ್ಕರಿ. ನಮ್ಮ ದೇಹದಲ್ಲಿ ನಾವು ತೊಳ್ಕೊಂಬರಿ, ಅಡಿಗೆ ಮಾಡಂಬರಿ, ಉಪಯೋಗ ಆಗ್ತದೆ ಇವತ್ತಿಲ್ಲ ನಾಳೆ. ಮಂದಲ್ಲಿ ಏನಾದರೂ ನೀವು ತೊಳ್ಕಕ್ ಹೋದ್ರೆ ಅದು ನದಿಯಲ್ಲಿ ಹುಣಸೆಹಣ್ಣು ತೊಳೆದಂಗ ನಿಮ್ಮ ಜ್ಞಾನ ಎಲ್ಲ ಕೂಡ ನಾಶ ಆಗಿ ಹೋಗ್ತದೆ. ಆ ಕಾರಣಕ್ಕಾಗಿ ಬಹಳ ಎಚ್ಚರದಿಂದ ಇರಬೇಕಲ್ಲ ನಾವು. ಕಾರಣ ಏನಂದ್ರೆ ಇನ್ನೊಬ್ಬರೇ ಕೈಗಳು ಕೊಡೋದಲ್ಲ, ನಮ್ಮ ಸಲುವಾಗಿ ನಾವು ಮಾಡ್ಕೋಬೇಕಾಗ್ಯದ. ಹಾಗಾಗಿ ಇಲ್ಲಿ ಕೇವಲ ಚಿದ್ರೂಪ ಆತ್ಮನೇ, ನಿನ್ನನೇ ತಿಳಿದ ನಿನ್ನ ಬಿಟ್ಟು ಯಾವನ್ನ ಆರೇನು ಇಲ್ಲಂದ್ಮೇಲೆ ವ್ಯವಹಾರ ನಿನ್ನಿಂದ ನಡಿಬೇಕಲ್ಲ. ಇನ್ನೊಬ್ಬನಿದ್ದೆ ಅಂದ್ರೆ ಮನೆಗೆ ಒಬ್ಬನೇನಪ್ಪ, ಅಲ್ಲಿ ಮೊದಲು ನ್ಯಾಯ ಬಂತು, ಇಬ್ಬರದ ಕದ್ದವ್ರು ಯಾರಂತ. ಈಗ ಅವನು ಒಬ್ಬನ ಹೋಗಿಬಿಟ್ಟಾನ, ಒಬ್ಬನೇ ಉಳ್ಕೊಂಡ. ಕದ ಹಾಕ್ಯಾನ, ಕೀಲಿ ಹಾಕ್ಯಾನ, ಅಲಮರ ಹಾಕ್ಯಾನ, ಎಲ್ಲೋ ಸ್ಥಾನಲ್ಲಿ ಅವ. ಕಿಟಕಿ ಮುಚ್ಚನ, ಬಾಗಿಲು ಮುಚ್ಚನ, ಹೆಂಗಿದ್ವು ಹಂಗೆ ಅವ. ಮನೆಗೆ ಬಂದು ಬಾಗಿಲು ತೆರೆದು ನೋಡ್ತಾನ, ನಮ್ಮ ಮನೆಗೆ ಕಳ್ತನ ಆಗ್ಯದಂತ. ಎಷ್ಟು ಮಂದಿ ಇದ್ರಪ್ಪ ಮನ್ಯಾಗ? ನಾ ಒಬ್ಬನೇ ಏನಂತ. ಅಲ್ಲ, ನೀನೊಬ್ಬನೇ ಇದ್ಮೇಲೆ ನೀ ಕಳ್ತನ ಹೆಂಗಾಗ್ತದಂತ. ಇನ್ನೊಬ್ಬರು ಯಾರನ್ನಿದ್ರೆ ಆಗ್ತದ. ಅದರಂತೆ ಇಲ್ಲಿ ತಾನೊಬ್ಬನಲ್ಲದೆ ಬೇರೊಂದು ಇಲ್ಲವೆಂದು ಅಂದ್ರೆ ಕಳ್ಳತನ ಆಗದ ಅನ್ನುವುದು ನಿನ್ನ ಭ್ರಮೆಯಿಂದ, ಭ್ರಾಂತಿಯಿಂದ, ಅಥವಾ ನಿನ್ನ ನೆನಪು ಹೋಗ್ಯದ, ನಿನ್ನ ಮರೆಯಿಂದ ನಿನ್ನ ಮನೆ ಕಳ್ಳತನ ಆದಂಗೆ ಆಗ್ಯದ. ಹೌದಲ್ಲ? ಕೈ ಮುತ್ತಿಕ ನಾಯಿನಂತೆ ಹಲವು ಹೇಳ್ಯಾರ. ಒಬ್ರು ದಿವಸ ಸ್ನಾನ ಮಾಡುವಾಗ ಒಬ್ಬ ಹೆಣ್ಮಗಳು ಕೊರಳಲ್ಲಿರ್ತಕ್ಕಂಥ ಆಭರಣವನ್ನ ಗೂಟಕ್ಕಾಗಿ ಸ್ನಾನ ಮಾಡ್ತಿದ್ಲು. ಪ್ರತಿದಿನ ಸ್ನಾನ ಆದಮೇಲೆ ಮತ್ತೆ ಆಭರಣವನ್ನ ಧರಿಸ್ತಿದ್ಲು, ತನ್ನ ಪೂಜೆ ಪುನಸ್ಕಾರ ಕಾರ್ಯ ಮಾಡ್ತಿದ್ಲು. ಒಂದು ದಿವಸ ಏನಾಯ್ತು, ಅದೇ ಪ್ರಕಾರ ಒಂದು ಗೂಟಕ್ಕೆ ಹಾಕೋದು ಎಲ್ಲೋ ಇನ್ನೊಂದು ಗೂಟಕ್ಕೆ ಹಾಕಿಲ್ಲ. ಹೋಗಿ ಸ್ನಾನ ಮಾಡಿದ್ಲು. ಎಲ್ಲ ಆದ್ಮೇಲೆ ಬಂಗಾರದ ಸಾಮಾನು ನೋಡ್ತಾಳ, ಸಿಗವಲ್ವು. ಆಕೆ ಏನಾಯ್ತು, ನಾ ಸ್ನಾನ ಮಾಡುವಾಗ ಯಾರೋ ಬಂದು ಇವನು ಕದ್ದು ಹೋಗ್ಯಾರ ಅಂತೇಳಿ ಆಕೆ ಮನದಟ್ಟಾಯ್ತು.
ಆದ್ರೂ ನೋಡ್ಲಿಕ್ಕೆ ಎಲ್ಲಿ ನೋಡ್ತಾಳ? ಒಳ್ಳೆ ಒಳ್ಳೆ ದಿವಸ ಹಾಕೋ ಜಾಗದಾಗ ನೋಡ್ತಾಳೆ. ಆಕಿ ಹೆಂಗ್ ಸಿಗ್ತದ? ದಿವಸ ಹಾಕೋ ಜಾಗದಾಗ ಒಳ್ಳೆ ಒಳ್ಳೆ ನೋಡೋದು, ಅಲ್ಲೇ ಹುಡುಕೋದು. ಅಲ್ಲಿ ಎಲ್ಲಿ ಸಿಗ್ತದ? ಕಳ್ಕೊಳ್ಳೋದು ಒಂದಲ್ಲಿ, ಹುಡುಕೋದು ಒಂದಲ್ಲಿ. ಆವಾಗ ಏನಾಯ್ತು? ಆಭರಣ ಕಳ್ತನ ಆಗದಂತ ಗೋಳಾಟ, ದುಃಖ ಶುರುವಾಯ್ತು. ಅಷ್ಟರೊಳಗಾಗಿ ಮನೆಗೆ ಯಜಮಾನ ಬಂದು ಈಕಿನ ದುಃಖ ಅವತಾರ ಎಲ್ಲವನ್ನು ನೋಡಿ ಕೇಳಿದ, ಏನಾಯ್ತು ಇವತ್ತು ನಿನಗ? ಇಲ್ಲ ರೀ, ಹಿಂಗಾಗ್ಯದ, ಬಂಗಾರ ಎಲ್ಲ ಕಳವಾಗ್ಯದ. ಯಾವಾಗಾಯ್ತು? ಸ್ನಾನ ಮಾಡಕ ಇದ್ದವು, ಸ್ನಾನ ಮಾಡಿ ಬರೋದ್ರಾಗ ಇಲ್ಲ. ಅಷ್ಟರೊಳಗೆ ಯಾವ ಈ ಥರ ನೋಡಿ ಎಲ್ಲೇನ ಇಟ್ಟಿದ್ದೀರಿ ಅಂದ್ರೆ ಇಲ್ಲೇ ಇದ್ವು ಅನ್ಲಿಕ್ಕೆ. ಅವಾಗ ಆತ ಆ ಕಡೆ ನೋಡೋದ್ರಾಗ ಈ ಕಡೆ ಗೂಟಕ್ಕೆ ಹಾಕಬಲ್ಲ, ಆ ಕಡೆ ಗೂಟಕ್ಕೆ ಹಾಕಿರ್ಲಿ. ಅಲ್ಲಿ ಏನಾಗ್ಯದ? ಕಳ್ತನ ಆಗ್ಯದೇನು? ಬರೀ ಭ್ರಾಂತಿಯಿಂದ. ಮತ್ತೆ ಎಲ್ಲ ತನ್ನ ನಿಜವನ್ನು ಹುಡುಕಾಡಿ ಶೋಧನೆ ಮಾಡಿದಾಗ ಏನಾಯ್ತು? ಮತ್ತೆ ಆನಂದ ಆಯ್ತಲ್ಲ. ಅದರಂತೆ ಕೇವಲ ಚಿದ್ರೂಪಾತ್ಮನು ತಾನೊಬ್ಬನಲ್ಲದೆ ಬೇರೊಬ್ಬನಿಲ್ಲ. ಎಲ್ಲ ವ್ಯವಹಾರ ಮಾಡಿದ್ರು ಕೂಡ ನೀನೇ ತಿಳಿತಿದ್ದು, ಅವು ತಿಳಿತವು. ನೀನೇ ತಿಳಿತಿದ್ದಂದ್ರೆ ತಿಳಿಸಿಕೊಂಬುವುದೆಲ್ಲವೂ ಮಿಥ್ಯ, ತಿಳಿಯುವುದೊಂದು ಸತ್ಯ ಮೈತ್ರಿ. ಈ ರೀತಿ ನೀನು ಒಪ್ಪು ಅಂತಕ್ಕಂಥ ಮಾತನ್ನ ಇನ್ನೊಂದು ನುಡಿಯಾದ ಮುಗಿಸೋಣ. ಬಗೆಯಿಂದೇ ತಾನಾಗಿ ಬಗೆಯಿಂದ ಇಳೆಯನಾಳಿ, ಬಗೆಯಿಂದೇ ಬಳಿಕಲ ಬಗೆಗೆಟ್ಟು, ಬಗೆಯಿಂದೇ ತನ್ನ ತಾನಹನೆಂದು ಮೈತ್ರಿ, ಬಗೆ ಸೋಮಶರ್ಮ ಜನಕನಂತೆ ಅಂತ ಸೋಮಶರ್ಮನ ದೃಷ್ಟಾಂತವನ್ನ ಇಲ್ಲಿ ಕೊಟ್ಟ. ಇಂಥ ಭಾಳ ಸಲ ಕೇಳಿರಿ, ಆದ್ರೂ ಕೂಡ ಭಾವನೆಯಿಂದ. ಅದೇನಂದ್ರೆ ಒಬ್ಬ ಬ್ರಹ್ಮಚಾರಿ ಇದ್ದ, ಅವನು ಭಿಕ್ಷುಕನಾಗಿದ್ದ. ಬರಿಗಾಲದಲ್ಲಿ ಅಂದ್ರೆ ಬರಗಾಲ ಅಲ್ಲ, ಬರಿಗಾಲ ಚಪ್ಪಲಿ ಇಲ್ಲದೆ ಆತ ಭಿಕ್ಷೆಯನ್ನ ಬೇಡ್ತಿದ್ದ. ಅವನು ಏನ್ ಮಾಡ್ದ? ಮನೆ ಭಿಕ್ಷೆ ಬೇಡಿದಾಗ ಅವ್ರ ಮನೆಗೆ ಒಂದಿಷ್ಟು ಇಟ್ಟು ತಗೊಳ್ಳೋದು, ನೀಡೋದು. ಈಗಿನ ಕಾಲಕ್ಕೆ ಅಕ್ಕಿ ನೀಡಮ್ಮ, 10 ರೂಪಾಯಿ ಕೊಡಮ್ಮ, 100 ಕೊಡ, 50 ಕೊಡ ಅಂತಾರ. ಅವಾಗ ಮನೆಗಳದಿಟ್ಟು ಯಾರಿಗೆ ನೀಡ್ತಿದ್ರು ಗೊತ್ತಾ? ಜಂಗಮರಂತ ಇರ್ತಿದ್ರು, ಮನೆ ಕುಲಗುರುಗಳಂತ. ಅವರು ಗಂಟೆ ಈ ಕಡೆ ಜೋಡಿ ತಗೊಂಬಂದಾಗ ಮುಂಜಾನೆ ಸ್ವಲ್ಪ ಇಟ್ಟು ನೀಡಿ ನಮಸ್ಕಾರ ಮಾಡ್ತಾವ. ಅದೇ ದೊಡ್ಡ ಪುಣ್ಯ ಕಾರ್ಯ. ಅವಾಗ ಈಗಿನಂತ ಕಾರ್ಯ ಅಲ್ಲ. ಆವಾಗ ಅವನಿಗೆ ಇಟ್ಟಿದಾಗ ಇಷ್ಟು ಶೇಡಿ ಇಷ್ಟು ಹಾತಿತ್ತು ಇಟ್ಟು, ಅದನ್ನು ತಗೊಂಡು ಏನ್ ಮಾಡಿದ? ಒಂದ್ ದಿವಸ ಒಂದ್ ಗಿಡದ ಕುಂತು ಯೋಚನೆ ಮಾಡಿದ, ಈ ಮುಷ್ಟಿ ಇಟ್ಟು ಏನದ, ಬರೇ ಇದನ್ನ ಬೇಡೋದು, ಇನ್ನೊಂದ್ ಕಡೆ ತಿನ್ನೋದು ಆಗೋದಕ್ಕಿಂತ ಅದ್ರಾಗ ಒಂದು ಮುಷ್ಟಿಯಷ್ಟು ಉಳಿಸಿ ಇಷ್ಟ ಆದ್ಮೇಲೆ ಮಾಡಿದರೆ ಅದು ಇಟ್ಟು ಮಾಡ್ತಾರಲ್ಲ ಗಿರಿಣ್ಯಾಗ, ಒಂದಿಷ್ಟು ರೊಕ್ಕ ಬರ್ತದ. ಆ ರೊಕ್ಕದಿಂದ ಏನ್ ಮಾಡೋದು? ಭಾಳ ರೊಕ್ಕ ಆದಾಗ ಒಂದು ಆಕಳನ್ನು ತಗೊಳ್ಳೋದು. ಆ ಆಕಳ ತಗೊಂಡ ಮೇಲೆ ಅವುಗಳ ಐನವನ್ನು ಮಾಡೋದು, ಹಾಲನ್ನು ಮಾಡೋದು, ತುಪ್ಪವನ್ನು ಮಾಡೋದು. ನಂತರ ಅವುಗಳನ್ನು ಮಾರಿ ಸಂಪತ್ತು ಬಾಳಾದಾಗ 1 ಎಕರೆ 2 ಎಕರೆ ಹೊಲ ತಗೋದು. ಆಮೇಲೆ ಏನಾಯ್ತು? ಆ ಹೊಲದಲ್ಲಿ ಬಿತ್ತಿದಂತ ಧನಧಾನ್ಯಗಳಿಂದ ಸಂಪತ್ತೇನದ, ಅದರಿಂದ ಶ್ರೀಮಂತ ಆಗ್ತೀನಿ. ಶ್ರೀಮಂತ ಆದ ಮೇಲೆ ಭಿಕ್ಷುಕನಿಗೆ ಯಾರು ಹೆಣ್ಣು ಕೊಡ್ತಾರೆ? ಶ್ರೀಮಂತ ಆಮೇಲೆ ಕರೆದು ಸುಂದರವಾದ ಕನ್ಯೆ ಕೊಡ್ತಾರೆ. ಆಗ ಲಗ್ನ ಮಾಡ್ಕೊಂಡ್ರಾಯ್ತು. ಆ ಲಗ್ನ ಆದ ಮೇಲೆ ಸುಖವಾಗಿರುವಾಗ 1-2 ಗಂಡು ಮಕ್ಕಳನ್ನು ಹಡವರಾಯಿತು. ಆ ಹುಟ್ಟಿದಂತ ಒಬ್ಬ ಮಗನಿಗೆ ಸೋಮ ಶರ್ಮನೆಂಬುದಾಗಿ ಹೆಸರನ್ನಿಟ್ಟರಾಯಿತು. ಆಗ ಹುಡುಗ ಬೆಳೀತಾ ಏನೇ ಕಾರಣದಿಂದ ಅಳಲಿಕ್ಕೆ ಹತ್ತಿದ್ರೆ, ನನ್ನ ಹೆಂಡತಿಗೆ ಹೇಳಿ ನೋಡೋ, ಹುಡುಗ ಅಳ್ತದ, ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳ್ತೀನಿ. ಮಗ ಅಳ್ತದ, ಸಮಾಧಾನ ಮಾಡು. ಆಗ ಅವಳು ನನ್ನ ಮಾತನ್ನ ಕೇಳಿದ್ರೆ ಸರಿ, ಕೇಳದಿದ್ರೆ ಕಪಾಳಕ್ಕೆ ಹೊಡೆಯುತ್ತೀನೆಂದು ಕೈಯನ್ನು ಗಿಡಕ್ಕೆ ಅಪ್ಪಳಿಸಿದನು. ಎದು ಕೊಡದ? ಕೈಗೇನಿತ್ತು? ಇಟ್ಟ ಗಿಡಕ್ಕೆ ಹೊಡೆದ.
ಆಗ ಆ ಗಾಳಿಗೆ ಆ ಹಿಟ್ಟೆಲ್ಲ ಏನಾಯ್ತು, ತೂರಿ ಹೋಯ್ತು. ಅದನ್ನು ಕಂಡು ನನ್ನ ಸಂಸಾರವೆಲ್ಲ ಹಾಳಾಗೋಯ್ತು ಅಂತ ಗುಳೋ ಅಂತ ಹೇಳಕತ್ತಿದ. ಯಾರು? ಭಿಕ್ಷುಕ. ಹೀಗೆ ಆ ಸೋಮ ಶರ್ಮ ಜನಕನಿಗೆ ಸುಖ ದುಃಖಗಳು ಹೇಗಾದವು? ಸೋಮ ಶರ್ಮ ಮಗ, ಅವನಿಗೆ ಲಗ್ನ ಆದ್ಮೇಲೆ ಹುಟ್ಟವನು. ಇನ್ನ ಲಗ್ನ ಆಗಿಲ್ಲ, ಹುಟ್ಟಿಲ್ಲ, ಕನ್ಯೆ ಕೊಟ್ಟಿಲ್ಲ. ಇಲ್ಲೆಲ್ಲ ಎಲ್ಲಿ ನಡೆದವ? ಅವನಿಗೆ ಭಾವನೆಯಲ್ಲೇ ನಡೆದವಿಲ್ಲ ಸುಖ ದುಃಖ. ಅಲ್ಲಿ ತಾನು ಸುಖ ಆಯ್ತು, ಏಟು ಬಿಟ್ಟಾಗ ದುಃಖ ಆಯ್ತು ನೋಡ್ರಿ. ಅಲ್ಲಿ ನಿಜ ಏನದ? ಬರೇ ಭಾವನೆಯಲ್ಲಿ ನಡೆದವು. ಅದರಂತೆ ಕಲ್ಪಿತನ ಸಂಸಾರವಾದರೂ ವಾಸನಾ ಮೂಲಕವಾಗಿದೆ. ಅವನು ಕಲ್ಪನಾ ಮೂಲಕ, ವಾಸನಾ ಮೂಲಕ ಆಯ್ತಿಲ್ಲ. ಭಿಕ್ಷುಕನಿಗೆ ಇಷ್ಟೆಲ್ಲ ಕಲ್ಪಿತ ಜೀವನ ವಾಸನಾ ರೂಪ ಇದು. ಅದರಂತೆ ಸುಖ ದುಃಖ ಅವನಿಗೆ ಹೆಂಗಾಯ್ತು, ಈ ಸುಖ ದುಃಖ ನಿನಗೆ ತೋರ್ತಾವ ನೋಡು. ಈ ಕತೆ ಎಲ್ಲಿ ಹೇಳ್ಯಾರಂದ್ರೆ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ವೇದಾಂತ ಚಂದ್ರಿಕೆ ಎಂಬ ಗ್ರಂಥದಲ್ಲಿ ಬರೆದಾರ. ಬೇಕಾದ್ರೆ ನೋಡಬಹುದು ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಮುಂದೆ ನಾಳೆ ದಿನ ವಿಚಾರವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳಿ ಈ ಶಾಸ್ತ್ರದ ವಾಕ್ಪುಷ್ಪಗಳನ್ನ ಗುರುಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನ ಹೇಳೋಣ. ಒಂದು ನಿಮಿಷ. ಪ್ರತಿ ವರ್ಷ ಹೇಳ್ದಂಗ ಮತ್ತೆ ಇವತ್ತೇನು ವಿಚಾರ ಮಾಡಿದಾಗ ರಾಜನಿಗೆ ಧರಣಿಯ ಜನರ ತಾಪವಹರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸರ್ವಸ್ತ್ವಂ ಸದ್ವಿತೀಯಂತಿಳಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ ವಾಣಿಜ್ಯ ಗುಣ ವಿರಚಿತ ಷಟ್ಶಾಸ್ತ್ರದ ಗುರುತನ ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೋಳು ಹರುಷದಿ ವಾಸಿಪಗೆ ಅರವಿನ ಹಾರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರುರಾಜನಿಗೆ ಧರಣಿಯ ಜನರ ತಾಪವಹರಿಸಿದ ಗುರು ಶಿವ ಪುತ್ರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभिनव ज्योति महाराज की जय. सकल साधु संत महाराज की जय. मंगलम जय नमः पार्वती शिव हर